ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬಾಳಿಗದುವೆ ವಾಸ್ತವತೆಯ ಕೈಗನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಇದೀಗ ದೇವರ ಸ್ತುತಿ ಹಾಗೂ ನಾಡಗೀತೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಲಿದ್ದಾರೆ ಕುಮಾರಿ ಸೌರಭ ಮತ್ತು ತಂಡ. I request everyone to stand in respect and join with a sense of pride and reverence. So
ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. 2025-26ನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಆರಂಭದಲ್ಲಿ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೇದಿಕೆ ಮೇಲಿರುವಂತಹ ಇಂದಿನ ನಮ್ಮ ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಗಳಾದಂತಹ ಸನ್ಮಾನ್ಯ ವಿ ಸುನಿಲ್ ಕುಮಾರ್ ಶಾಸಕರು, ಮಾಜಿ ಸಚಿವರು ಹಾಗೂ ಅಧ್ಯಕ್ಷರು ಕಾಲೇಜು ಅಭಿವೃದ್ಧಿ ಸಮಿತಿ. ಅದೇ ರೀತಿ ವೇದಿಕೆ ಮೇಲಿರುವಂತಹ ನನ್ನೆಲ್ಲ ಸಹೋದ್ಯೋಗಿಗಳೇ, ನನ್ನ ವಿದ್ಯಾರ್ಥಿಗಳೇ, ಹೆತ್ತವರೇ, ಮಾಧ್ಯಮದವರೇ ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿದಂತಹ ಸಾಮಾಜಿಕರೇ. 2025-26ನೇ ಸಾಲಿನ ವಾರ್ಷಿಕೋತ್ಸವ, ಬಹುಶಃ ನಾವು 35ನೇ ವರ್ಷದ ವಾರ್ಷಿಕೋತ್ಸವ ಆಚರಿಸ್ತಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಅಂದುಕೊಂಡಂಥ ಹೆಸರು ಯಾವುದು ಅಂತ ಕೇಳಿದರೆ ಸಂಭ್ರಮ ಅಂಥೇಳಿ. ವಾಸ್ತವದಲ್ಲಿ ಕಾಲೇಜಿನಲ್ಲಿ ಆಗುವಂತಹ 2 ಪ್ರಧಾನವಾದಂತಹ ಕಾರ್ಯಕ್ರಮಗಳಲ್ಲಿ ಇದು ಸಮಾರೋಪ ಸಮಾರಂಭ ಅಂತ ನಾನು ಭಾವಿಸಿದ್ದೇನೆ. ಮೊದಲನೇದು ವಿದ್ಯಾರ್ಥಿ ವೇದಿಕೆಯ ಉದ್ಘಾಟನೆ ಮತ್ತು ಪ್ರತಿಭಾ ಪ್ರದರ್ಶನ, ಎರಡನೇದು ಪ್ರತಿಭಾ ಪುರಸ್ಕಾರ ಮತ್ತು ಕಾಲೇಜು ವಾರ್ಷಿಕೋತ್ಸವ. ಹಾಗಾಗಿ ಈ 2 ಕಾರ್ಯಕ್ರಮಗಳು ಬಹುಶಃ ವಿದ್ಯಾರ್ಥಿಗಳ ಸಂಭ್ರಮಕ್ಕೆ ಸಾಕ್ಷಿ ಅಂತ ನಾನು ಅಂದ್ಕೊಂಡಿದ್ದೇನೆ. 2025-26ನೇ ಸಾಲಿನ ವಾರ್ಷಿಕೋತ್ಸವ ನಮಗೆ ಸಂಭ್ರಮ ಯಾಕೆ ಅಂಥೇಳಿ ನಾನು ಅಂದ್ಕೊಂಡಂತೆ ಆಗಿದ್ದಿದ್ರೆ ಇವತ್ತು ನಮ್ಮ ಜೊತೆಗೆ ಶಾಸಕಾಂಗ ಮತ್ತು ಕಾರ್ಯಾಂಗ 2 ಇರಬೇಕಾಗಿತ್ತು. ಕಾರ್ಯಾಂಗದ ಪ್ರತಿನಿಧಿಯಾದಂತಹ ತಹಶೀಲ್ದಾರರು ಇವತ್ತು ಮುಖ್ಯ ಅತಿಥಿ, ಅವರ ಅಧಿಕೃತ ಕಾರ್ಯಕ್ರಮದಿಂದಾಗಿ ಇವತ್ತು ಸಮಾರಂಭಕ್ಕೆ ಬರಲಿಕ್ಕೆ ಆಗಲಿಲ್ಲ. ಆದರೆ ನಮ್ಮ ಜೊತೆ ಲೆಜಿಸ್ಲೇಚರ್ ಇದೆ. ನಮ್ಮ ಪ್ರದೇಶದ ಈ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ವಿ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ನಮ್ಮ ರಾಜ್ಯದ ಶಾಸಕಾಂಗ ಸಭೆಯ ಪ್ರತಿನಿಧಿಯಾಗಿ ಅವರು ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಪ್ರತಿ ಸಲ ನಮ್ಮ ಶಾಸಕರನ್ನು ಪರಿಚಯಿಸುವಾಗ ನಾನು ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದೆ. ಅದನ್ನು ಒಳ್ಳೆಯದನ್ನು ಎಷ್ಟು ಸಾರಿ ಹೇಳಿದರೂ ತಪ್ಪೆ. ವಿದ್ಯಾರ್ಥಿಗಳಿಗೆಲ್ಲರಿಗೂ ಗೊತ್ತಾಗಬೇಕು. ಯಾಕೆ ಅಂತ ಹೇಳಿದ್ರೆ ಬಹುಶಃ ಲೆಜಿಸ್ಲೇಟಿವ್ ಪ್ರೊಸೀಡಿಂಗ್ಸಲ್ಲಿ ಅತ್ಯಂತ ಸಕ್ರಿಯವಾಗಿ ಮತ್ತು ಪ್ರಧಾನವಾಗಿ ಭಾಗವಹಿಸುವಂತಹ ಶಾಸಕರು ಯಾರು ಅಂತ ಕೇಳಿದರೆ ನಮ್ಮ ಕ್ಷೇತ್ರದ ಶಾಸಕರು. ಹಾಗಾಗಿ ನಾನು ಅವರನ್ನು ಯಾವತ್ತೂ ಕೂಡ ಒಬ್ಬ ಗ್ರೇಟ್ ಲೆಜಿಸ್ಲೇಟರ್ ಅಂತ ಕರೀತೇನೆ. ಯಾಕೆ ಅಂತ ಹೇಳಿದ್ರೆ ರಾಜ್ಯದ ಕ್ಷೇತ್ರದ ಜನರ ಸಮಸ್ಯೆಗಳನ್ನು
ಕ್ರಮಬದ್ಧವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಶಾಸನ ಸಭೆಯಲ್ಲಿ ಸಮರ್ಥವಾಗಿ ಪ್ರಸ್ತುತಪಡಿಸುವಂತಹ ಸಾಮರ್ಥ್ಯ ನಮ್ಮ ಶಾಸಕರಿದೆ ಅಂತ ಹೇಳೋದು ನಮ್ಮ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ಅವರು ಕೇವಲ ಜನಪ್ರಿಯ ಶಾಸಕರಲ್ಲ, ಜನಪರ, ಜೀವಪರ, ಸಮಾಜಪರ ಶಾಸಕರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಕಾರ್ಕಳದಲ್ಲಿ ತಾವು ಹಿಂದಿನ ಅವಧಿಯಲ್ಲಿ ಸಚಿವರಾಗಿದ್ದಾಗ ಮಾಡಿದಂಥ ಕೆಲಸಗಳಿಗೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ನಮ್ಮ ಕಾರ್ಕಳ ಅಥವಾ ಕಾರ್ಕಳ ಉತ್ಸವ ಎಂಬ ಪರಿಕಲ್ಪನೆಯನ್ನು ಚಾಲ್ತಿಗೆ ತಂದು ಕಾರ್ಕಳದ ಹೆಸರನ್ನು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಎತ್ತರಕ್ಕೇರಿಸಿದಂತಹ ವ್ಯಕ್ತಿತ್ವ ನಮ್ಮ ಶಾಸಕರು ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾಯಿದೆ. ಅಂತಹ ಶಾಸಕರು, ಅಂತಹ ಮನೋಸ್ಥಿತಿಯ ಒಬ್ಬ ವ್ಯಕ್ತಿತ್ವ ನಮ್ಮ ಜೊತೆ ಇದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಕ್ಕೆ ಒಪ್ಪಿಕೊಂಡಿದ್ದಾರೆ ಮತ್ತು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮ ಜೊತೆ ಇರುವುದೇ ನಮಗೆ ಸಂಭ್ರಮ ಅಂತ ನಾನು ಭಾವಿಸ್ತೇನೆ. ಅವರನ್ನು ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಇನ್ನೊಂದು, ಈ ವಾರ್ಷಿಕೋತ್ಸವ ನಮಗೆ ಸಂಭ್ರಮ ಯಾಕೆ ಅಂತ ಹೇಳಿದರೆ, ಈ ಸಂಭ್ರಮಕ್ಕೆ ಸಾಕ್ಷಿ ನಮ್ಮ ವಿದ್ಯಾರ್ಥಿಗಳು. ಈ ವರ್ಷ ನಮ್ಮ ಕಾಲೇಜಿಗೆ 3 ವಿಶ್ವವಿದ್ಯಾಲಯ ಮಟ್ಟದ ರ್ಯಾಂಕ್ಗಳು ಬಂದಿದೆ. MCOMನಲ್ಲಿ ನಮ್ಮ ಕಾಲೇಜಿಗೆ ಒಂದು ಮಧ್ಯಂತರದ ನಂತರ, ಬಹಳ ವರ್ಷಗಳ ನಂತರ ಅಂತ ಹೇಳೋದಿಲ್ಲ, ಒಂದು ಮಧ್ಯಂತರದ ನಂತರ ಫಸ್ಟ್ ರ್ಯಾಂಕ್ ಬಂದಿದೆ. ಸೃಜನಾ ಚಿಪ್ಲೂಂಕರ್ ಅವರಿದ್ದರೆ ದಯವಿಟ್ಟು ಒಮ್ಮೆ ಎದ್ದು ನಿಂತ್ಕೊಳ್ಳಿ. ನಮ್ಮ ಕಾಲೇಜಿಗೆ MCOMನಲ್ಲಿ, ಯಾಕೆಂದರೆ MCOM ಅನೇಕ ಕಾಲೇಜುಗಳಲ್ಲಿದೆ, ಅವರೊಂದಿಗೆ ಸ್ಪರ್ಧಿಸಿ ನಮ್ಮ ಕಾಲೇಜಿಗೆ ಪ್ರಥಮ ರ್ಯಾಂಕನ್ನು ತಂದುಕೊಡುವಲ್ಲಿ ಅವರು ಸಫಲರಾಗಿದ್ದಾರೆ. ಹಾಗಾಗಿ ಈ ವಾರ್ಷಿಕೋತ್ಸವ ನಮಗೆ ಸಂಭ್ರಮ ಆಗಲಿಕ್ಕೆ ಇದು ಇನ್ನೊಂದು ಕಾರಣ ಅಂತ ನಾನು ಭಾವಿಸ್ತೇನೆ. ಜೊತೆಗೆ BCOMನಲ್ಲಿ ನಮಗೆ 5ನೇ ರ್ಯಾಂಕ್ ಬಂದಿದೆ, ಅನನ್ಯ ಅಂಥೇಳಿ. ಇದು ಕೂಡ ಒಂದು ಸಣ್ಣ ಮಧ್ಯಂತರ ನಂತರ ಬಂದಂತಹ ರ್ಯಾಂಕ್. ಈ ಕಾಲೇಜಿಗೆ ಒಟ್ಟು 48 ರ್ಯಾಂಕ್ಗಳು ಬಂದಿದೆ. 45 ರ್ಯಾಂಕ್ ಆದಮೇಲೆ 3 ರ್ಯಾಂಕ್ ಬರುವಲ್ಲಿ ಒಂದು ಸಣ್ಣ ಮಧ್ಯಂತರ ಇತ್ತು. ಅದು BCOM ಕೂಡ. BCOMನಲ್ಲಿ MCOMಗಿಂತ 2, 3, 5 ಪಟ್ಟು ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರನ್ನೂ ಮೀರಿಸಿ ನಮ್ಮ ಕಾಲೇಜಿಗೆ 5ನೇ ರ್ಯಾಂಕನ್ನು ತಂದುಕೊಟ್ಟಂಥ ಅನನ್ಯ ಇದು ಕೂಡ ನಮಗೆ ಸಂಭ್ರಮ ಅಂತ ನಾನು ಭಾವಿಸ್ತೇನೆ. ಇಷ್ಟೇ ಅಲ್ಲದೆ MCOMನಲ್ಲಿ ಇನ್ನೊಂದು 6ನೇ ರ್ಯಾಂಕ್ ಬಂದಿದೆ. ಯಾಕಂದರೆ ಒಟ್ಟು 10 ರ್ಯಾಂಕ್ಗಳನ್ನು ಕೊಡ್ತಾರೆ MCOMನಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ. ಈ ರ್ಯಾಂಕನ್ನು ನಮಗೆ ತಂದು ಕಾಲೇಜಿನ ಕೀರ್ತಿಯನ್ನು ಜಾಸ್ತಿಗೊಳಿಸಿದಂಥ ವಿಜೇತ ಕೂಡ ನಮ್ಮ ಜೊತೆ ಇದ್ದಾರೆ ಅಂತ ಭಾವಿಸ್ತೇನೆ ನಾನು. 6ನೇ ರ್ಯಾಂಕ್ ಗಳಿಸಿದ ವಿಜೇತ. ಈ 3 ವಿದ್ಯಾರ್ಥಿಗಳ ಸಾಧನೆ ನಮ್ಮ ಕಾಲೇಜಿನ ಕೀರ್ತಿಯ ಶಿಖರವನ್ನು ಇನ್ನಷ್ಟು ಎತ್ತರಕ್ಕೇರಿಸ್ತೇ ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ಹಾಗಾಗಿ ಇದು ಕೂಡ ನಮ್ಮ ಸಂಭ್ರಮಕ್ಕೆ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. 3ನೇ ಕಾರಣ, ನಮ್ಮ ಸಂಭ್ರಮಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ನಮ್ಮ ಉಳಿದ ವಿದ್ಯಾರ್ಥಿಗಳು ಮತ್ತು ನನ್ನ ಬೋಧಕ ವೃಂದ, ಬೋಧಕೇತರ ವೃಂದ ಇಡೀ ಕಾಲೇಜನ್ನು ಸಿಂಗಲ್ ಯೂನಿಟ್ ಆಗಿ ಏಕರೂಪದಲ್ಲಿ ಒಗ್ಗಟ್ಟಾಗಿ ಕರೆದುಕೊಂಡು ಹೋಗುವಲ್ಲಿ ನನ್ನ ಜೊತೆ ಹೆಗಲಿಗೆ ಹೆಗಲಾಗಿ ನಿಂತವರಿದ್ದಾರೆ. ಅವರೂ ಕೂಡ ನಮ್ಮ ಸಂಭ್ರಮಕ್ಕೆ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಹಳೆ ವಿದ್ಯಾರ್ಥಿಗಳು ಹೆಚ್ಚಿನವರು ಇಲ್ಲಿ ಬಂದಿದ್ದಾರೆ. ಹಳೆ ಪೂರ್ವ ವಿದ್ಯಾರ್ಥಿ ಸಂಘ ಇದೆ. ನಮ್ಮ ಪ್ರತಿ ಕಾರ್ಯಕ್ರಮಗಳಲ್ಲೂ ಕೂಡ ನಮಗೆ ಹೆಗಲಿಗೆ ಕೊಟ್ಟು ನಿಂತಿದ್ದಾರೆ. ಅದು ಕೂಡ ನಮ್ಮ ಈ ಸಂಭ್ರಮಕ್ಕೆ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಹೆತ್ತವರು, ನಮ್ಮಲ್ಲಿ ರಕ್ಷಕ ಶಿಕ್ಷಕ ಸಂಘ ಕಾರ್ಯನಿರ್ವಹಿಸ್ತಾ ಇದೆ. ಅವರು ನಾವು ಯಾವುದೇ ಬೇಡಿಕೆಗಳನ್ನು ಕೊಟ್ಟಾಗ ನಮಗೆ ಸಂದರ್ಭೋಚಿತವಾಗಿ ಸಹಕರಿಸಿದ್ದಾರೆ. ಅಧ್ಯಕ್ಷರು ನಿಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ನಾನು ನಿನ್ನೆನೂ ಬರಲಿಕ್ಕೆ ಹೇಳಿದ್ದೆ, ಆದರೆ ಅವರ ಕಾರ್ಯ ಒತ್ತಡದಿಂದ ನಿನ್ನೆ ಬರಲಿಕ್ಕೆ ಆಗಲಿಲ್ಲ. ಈ ಹೊತ್ತಿಗೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂಭ್ರಮದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿ ಅಂತ ಹೇಳಿದರೆ, ಕಾಲೇಜಿನ ಪ್ರತಿಯೊಂದು ಚಟುವಟಿಕೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಸಂದರ್ಭಕ್ಕೆ ಸರಿಯಾಗಿ ಸಲಹೆ ಸೂಚನೆಗಳನ್ನು ಕೊಟ್ಟು ಅಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆ ಸಮಿತಿಯೂ ಕೂಡ ನಮ್ಮ ಜೊತೆಗಿದೆ. ಸಮಿತಿ ಸದಸ್ಯರಾದಂತಹ ಅವರ ಹೆಸರು ಹರ್ಷಿತಾ ಮೇಡಮ್ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭಕ್ಕೆ ನಾನು ಹಾರ್ದಿಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ನಿನ್ನೆ ನಾನು ಪರಂಪರೆ ಅಂತ ಹೇಳ್ತಾ ಇದ್ದೆ. ಈ ಕಾಲೇಜಿಗೆ 35 ವರ್ಷಗಳ ಪರಂಪರೆ ಇದೆ ಅಂತ. ನಾನು ಯಾವತ್ತೂ ಹೇಳ್ತೇನೆ, ಈ ಕಾಲೇಜಿಗೆ ಒಂದು ಶ್ರಮದ ಪರಂಪರೆ ಇದೆ ಅಂಥೇಳಿ. ಆ ಶ್ರಮದ ಪರಂಪರೆಗೆ ಸಾಕ್ಷಿ ನಮ್ಮ ಪೂರ್ವ ಪ್ರಾಂಶುಪಾಲರಾದಂಥ ಶಿವರ್ ಮಜ್ರಿ ಅವರು ಪ್ರತಿ ವಾರ್ಷಿಕೋತ್ಸವಕ್ಕೆ, ಪ್ರತಿ ಸಮಾರಂಭಕ್ಕೆ ಕರೆದಾಗ ಬರ್ತಾರೆ. ಆದರೆ ಇವತ್ತು ಮಾತ್ರ ವೇದಿಕೆಗೆ ಬರಲಿಲ್ಲ. ಆ ಒಂದು ಸಣ್ಣ ವಿಷಾದ ಇದೆ. ಆದರೂ ಕೂಡ ಆ ವಿಷಾದವನ್ನು ಮರೆತು ಅವರನ್ನು ಈ ಸಮಾರಂಭಕ್ಕೆ ನಾನು ಹಾರ್ದಿಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ.
ನನ್ನ ನೆಚ್ಚಿನ ವಿದ್ಯಾರ್ಥಿಗಳು, ಬೋಧಕರು, ಈ ಸಮಾರಂಭಕ್ಕೆ ಬಂದ ಎಲ್ಲರನ್ನು ಹಾರ್ದಿಕವಾಗಿ ಬರಮಾಡಿಕೊಳ್ಳುತ್ತಾ ನನ್ನ ಈ ಸ್ವಾಗತವನ್ನು ಮುಗಿಸ್ತೇನೆ. ನಮಸ್ಕಾರ. I request Mr. Vinay MS, IQAC Coordinator, to florally welcome our beloved principals. Welcome you, sir. ಬೀಜವಾಗಿ ಬಿತ್ತಿದ ಕನಸು ನೀರಿನ ಸ್ಪರ್ಶದಿಂದ ಮೊಳಕೆ ಒಡೆಯುತ್ತದೆ. ಆರೈಕೆ ಇದ್ದರೆ ಮಾತ್ರ ಅದು ಮಹಾವೃಕ್ಷವಾಗಿ ಬೆಳೆಯುತ್ತದೆ. ಬೆಳವಣಿಗೆ, ಸಂರಕ್ಷಣೆ ಮತ್ತು ಸತತ ಅಭಿವೃದ್ಧಿಯ ಸಂಕೇತವಾಗಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. The past years has not merely been a passage of time, but a journey of achievement, challenges, and success. Through this journey, our institution has progressed step by step, bringing together these accomplishments and milestones. We now present the annual report. I invite Mr. Vinay MS, IQAC Coordinator, to kindly present the report. ಎಲ್ಲರಿಗೂ ನಮಸ್ಕಾರ. ಇಂದಿನ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿದ ಮಾಜಿ ಸಚಿವರು, ಕಾರ್ಕಳ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು ಹಾಗೂ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆಗಿರುವ ಮಾನ್ಯ ಶ್ರೀ ಸುನೀಲ್ ಕುಮಾರ್ ಸರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ನಮ್ಮ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರಾದಂಥ ಡಾಕ್ಟರ್ ಸುರೇಶ್ ರೈ ಸರ್ ಅವರೇ, ಸಭೆಯಲ್ಲಿರುವ ಎಲ್ಲ ಹಿರಿಯ ಗೌರವಾನ್ವಿತ ಸದಸ್ಯರೇ, ಪೋಷಕ ವೇದಿಕೆ ಅಧ್ಯಕ್ಷರೇ, ಸದಸ್ಯರೇ, ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ಸದಸ್ಯರೇ, ಆಹ್ವಾನಿತರೇ, ಸಹೋದ್ಯೋಗಿ ಮಿತ್ರರೇ ಹಾಗೂ ವಿದ್ಯಾರ್ಥಿನಿಯರೇ, 2025-26ನೇ ಸಾಲಿನ ನಮ್ಮ ಕಾಲೇಜಿನ ಶೈಕ್ಷಣಿಕ ಹಾಗೂ ಪಠ್ಯೇತರ ಚಟುವಟಿಕೆಗಳ ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದಿಡಲಿಕ್ಕೆ ಹರ್ಷಿಸ್ತೇನೆ. ಕಾಲೇಜಿನ ಇತಿಹಾಸ ನಿಮಗೆ ತಿಳಿದ ಹಾಗೆ 1991ರಿಂದ ಆರಂಭವಾಗಿ 35 ವರ್ಷಗಳ ಯಶಸ್ವಿ ಪಯಣದಲ್ಲಿ BBM, BCom, MCom, BA, BCA, BCom ಲಾಜಿಸ್ಟಿಕ್ಸ್ ಈ ಪದವಿಗಳನ್ನು ಕಾಲೇಜು ಈಗ ನೀಡ್ತಾ ಬಂದಿದೆ. ಈ ಎಲ್ಲ ಪದವಿಗಳು ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯತೆಗೆ ಒಳಪಟ್ಟಿದೆ ಹಾಗೂ ವಿಶೇಷವಾಗಿ ಕಾಲೇಜಿನ BBM, BCA ಕೋರ್ಸ್ಗಳಿಗೆ ದೆಹಲಿಯ AICTE ಮಾನ್ಯತೆ ಕೂಡ ಸಿಕ್ಕಿದೆ ಅನ್ನುವಂಥದ್ದು ನಿಮಗೆಲ್ಲ ತಿಳಿದಿರೋ ವಿಚಾರ. ಪ್ರಸ್ತುತ ಕಾಲೇಜಿನಲ್ಲಿ 1020 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದು, ಅವರಲ್ಲಿ 75%ಕ್ಕಿಂತ ಹೆಚ್ಚು ಮಂದಿ ಗ್ರಾಮೀಣ ಪ್ರದೇಶದ ಯುವತಿಯರೇ ಆಗಿರ್ತಾರೆ. ಕಳೆದ 35 ವರ್ಷಗಳಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು 48 ರ್ಯಾಂಕ್ಗಳನ್ನು ಕಾಲೇಜಿಗೆ ತಂದು ಕೊಟ್ಟು, ಈ ವರ್ಷ MCom ವಿಭಾಗದಲ್ಲಿ ಈಗಾಗಲೇ ಹೇಳಿದ ಹಾಗೆ ಕುಮಾರಿ ಸೃಜನಾ ಚಿಪ್ಲಂಕರ್ ಪ್ರಥಮ ರ್ಯಾಂಕ್, ಕುಮಾರಿ ವಿಜೇತಾ ಕುಮಾರಿ 6ನೇ ರ್ಯಾಂಕ್ ಮತ್ತು BCom ವಿಭಾಗದಲ್ಲಿ ಕುಮಾರಿ ಅನನ್ಯ 5ನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ಗುಣಮಟ್ಟದ ಶಿಕ್ಷಣದಲ್ಲಿ ಕಾಲೇಜು ನಿರಂತರ ಪ್ರಗತಿಯನ್ನು ಸಾಧಿಸಿ 2004ರಲ್ಲಿ C++ ಶ್ರೇಣಿಯಿಂದ ನ್ಯಾಕ್ ಮೌಲ್ಯಮಾಪನದಲ್ಲಿ C++ ಶ್ರೇಣಿಯನ್ನು ಪಡೆದು 2023ರಲ್ಲಿ ಎ ಶ್ರೇಣಿಯನ್ನು ಪಡೆಯುವ ಮೂಲಕ ತನ್ನ ಗುಣಮಟ್ಟವನ್ನು ಪ್ರದರ್ಶಿಸಿದೆ. ವಿದ್ಯಾರ್ಥಿಗಳ ಫಲಿತಾಂಶದ ವಿಚಾರದಲ್ಲಿಯೂ ಸಹ ಉತ್ತಮ ಸಾಧನೆ ಕಂಡುಬಂದಿದ್ದು, ಕಳೆದ ವರ್ಷ BComನಲ್ಲಿ 99% ಫಲಿತಾಂಶ ಬಂದಿದ್ದು, BBAನಲ್ಲಿ 86%, BAನಲ್ಲಿ 85% ತೇರ್ಗಣೆ ಪ್ರಮಾಣ ದಾಖಲಾಗಿದೆ. ಕಾಲೇಜು ಅಭಿವೃದ್ಧಿ ಸಮಿತಿ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ವಿ ಸುನೀಲ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಕಾಲೇಜಿನ
ಕಾಲೇಜು ಅಭಿವೃದ್ಧಿ ಸಮಿತಿ ಕಾರ್ಯನಿರ್ವಹಿಸ್ತಾ ಇದ್ದು, ಪ್ರಸ್ತುತ ಮಾನ್ಯ ಶಾಸಕರು ಕಾಲೇಜಿಗೆ ಶಾಶ್ವತ ಸಭಾಂಗಣ ಹಾಗೂ ಒಳಾಂಗಣ ಕ್ರೀಡಾಂಗಣ, PG ಕಟ್ಟಡದ ಮೇಲ್ಛಾವಣಿ ನಿರ್ಮಾಣ ಇತ್ಯಾದಿ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಒದಗಿಸಲು ಭರವಸೆ ನೀಡಿರುವುದಕ್ಕೆ ಕಾಲೇಜು ಅವರಿಗೆ ಸರ್ವದಾ ಆಭಾರಿಯಾಗಿದೆ. ಶಿಕ್ಷಕ ರಕ್ಷಕ ಸಂಘ ಸಂಚಾಲಕರು ಡಾಕ್ಟರ್ ಸುದರ್ಶನ್ P, ಇದರ ಅಧ್ಯಕ್ಷರಾಗಿ ಶ್ರೀ ರಾಜಾರಾಮ್ ನಾಯಕರವರು ಹಾಗೂ ಇತರ ಪದಾಧಿಕಾರಿಗಳು ಸೇವೆ ಸಲ್ಲಿಸ್ತಾ ಇದ್ದಾರೆ. ಪೂರ್ವ ವಿದ್ಯಾರ್ಥಿ ಸಂಘ ಶ್ರೀಮತಿ ಜ್ಯೋತಿ LJ ಅವರು ಸಂಚಾಲಕರು. ಇದು ಕೂಡ ಸಕ್ರಿಯವಾಗಿ ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಶ್ರೀ ಪ್ರಕಾಶ್ ರಾವ್ ಅಧ್ಯಕ್ಷರಾಗಿದ್ದು, ಸಂಘ 2024ರಲ್ಲಿ ನೋಂದಣಿಯಾಗಿದೆ. 25-26ರಲ್ಲಿ ಕಾಲೇಜಿನ ಸಭಾಂಗಣ, ತರಗತಿ ಕೊಠಡಿಗಳ ವಿಸ್ತರಣೆ, ಹವಾನಿಯಂತ್ರಿತ ಸಭಾಂಗಣ ನಿರ್ಮಾಣಕ್ಕೆ CSR ನಿಧಿಯ ಅನುದಾನ ಪಡೆಯುವಲ್ಲಿ ಸಂಘವು ಪ್ರಯತ್ನಿಸಿರುವುದು ಅತ್ಯಂತ ಶ್ಲಾಘನೀಯ ವಿಚಾರವಾಗಿದೆ. ಬೋಧಕೇತರ ವರ್ಗದ ವಿಚಾರದಲ್ಲಿ ಕಾಲೇಜು ಈಗ ಒಟ್ಟು 21 ಕಾಯಂ ಬೋಧಕರು, 20 ಅತಿಥಿ ಉಪನ್ಯಾಸಕರು ಹಾಗೂ ಒಟ್ಟು 8 ಸಿಬ್ಬಂದಿಗಳು ಕಚೇರಿ ಹಾಗೂ ಇತರ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಆಂತರಿಕ ಗುಣಮಟ್ಟ ಭರವಸೆ ಕೋಶ, ಕಾಲೇಜಿನ ಸಂಚಾಲಕರು ವಿನಯ್, ಸಹ ಸಂಚಾಲಕರು ಕುಮಾರಿ ಸಂಧ್ಯಾ ಭಂಡಾರಿ. ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳು ಇದರ ಅಡಿಯಲ್ಲಿ ನಡೆಯುತ್ತಿದ್ದು, ಪ್ರತಿ ವರ್ಷ ನ್ಯಾಕ್ ಸಂಸ್ಥೆಗೆ ವಾರ್ಷಿಕ ಗುಣಮಟ್ಟ ಭರವಸೆ ವರದಿ ಸಲ್ಲಿಸಲಾಗ್ತಾ ಇದೆ. ವಿಶೇಷವಾಗಿ ಈ ವರ್ಷ 21-11-25ರಂದು ಇನ್ಸ್ಪಿರೆಕ್ಸ್ 2K25 ಅಂತರ ಪದವಿ ಪೂರ್ವ ಕಾಲೇಜುಗಳ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ 16 ಕಾಲೇಜುಗಳ 190ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಯಾದದ್ದನ್ನು ನಾನು ಸ್ಮರಿಸುತ್ತೇನೆ. ವಿದ್ಯಾರ್ಥಿ ಕ್ಷೇಮ ಪಾಲನಾ ವೇದಿಕೆ ಸಂಚಾಲಕರು ಡಾಕ್ಟರ್ ಚಂದ್ರಾವತಿ. 7-10-25ರಂದು ಮಾನ್ಯ ಶಾಸಕರು ಇದರ ಉದ್ಘಾಟನೆಯನ್ನು ನೆರವೇರಿಸಿದ್ದು, ಮಾನ್ಯ ಜಂಟಿ ನಿರ್ದೇಶಕರಾದಂಥ ಪ್ರೊಫೆಸರ್ ಕವಿತಾ ಮೇಡಮ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ವೇದಿಕೆಯ ಸಂಯೋಜನೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವಗಳನ್ನು ಅಚ್ಚುಕಟ್ಟಾಗಿ ಆಚರಿಸಲಾಗಿದೆ. ಯಕ್ಷಗಾನ ಸಂಘ ಸಂಚಾಲಕರು ಡಾಕ್ಟರ್ ಸುದರ್ಶನ್, ಗುರು ಶ್ರೀ ಮಹಾವೀರ ಪಾಂಡಿ ಅವರ ತರಬೇತಿಯಲ್ಲಿ ಯಕ್ಷಗಾನ ಸರ್ಟಿಫಿಕೇಟ್ ಕೋರ್ಸ್ ನಡೆಸಲಾಗಿದ್ದು, 19 ವಿದ್ಯಾರ್ಥಿಗಳು ತರಬೇತಿ ಪಡೆದು ನಿನ್ನೆಯ ದಿನ ನರಕಾಸುರ ವಧೆ ಎಂಬ ಪ್ರಸಂಗವನ್ನು ಪ್ರಸ್ತುತಪಡಿಸಿರುತ್ತಾರೆ. ರೋವರ್ಸ್ ರೇಂಜರ್ಸ್ ಸಂಚಾಲಕರು ಡಾಕ್ಟರ್ ಅವಿನಾಶ್ ಹಾಗೂ ಶ್ರೀಮತಿ ಜ್ಯೋತಿ LJ. ಕಾಲೇಜಿನಲ್ಲಿ 27 ರೋವರ್ಸ್ ಹಾಗೂ 30 ರೇಂಜರ್ಸ್ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದು, ಹಲವಾರು ಸಮಾಜ ಸೇವಾ ಕಾರ್ಯಗಳನ್ನು ರೋವರ್ಸ್ ರೇಂಜರ್ಸ್ ಹಮ್ಮಿಕೊಂಡಿದೆ. ವಿಶೇಷವಾಗಿ ಈ ವರ್ಷ 9 ವಿದ್ಯಾರ್ಥಿಗಳು ರಾಜ್ಯ ಪುರಸ್ಕಾರ ಸಾಧನೆ ಮಾಡಿ ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ಕ್ರೀಡಾ ವಿಭಾಗದಲ್ಲಿ ಸಂಚಾಲಕರಾಗಿ ಡಾಕ್ಟರ್ ಜಯಭಾರತಿ ಮೇಡಮ್ ಇದ್ದು, ವಿಶೇಷವಾಗಿ ಈ ವರ್ಷ ಮಂಗಳೂರು ವಿವಿ ಅಂತರ್ ಕಾಲೇಜು ಕ್ರೀಡಾಕೂಟದಲ್ಲಿ ಪ್ರಿಲಿಮಿನರಿ ಸುತ್ತಿನಲ್ಲಿ ದ್ವಿತೀಯ ಹಾಗೂ ಚಾಂಪಿಯನ್ ಸುತ್ತಿನಲ್ಲಿ ಮಹಿಳೆಯರ ಖೋಖೋ ತಂಡವು ತೃತೀಯ ಸ್ಥಾನ ಪಡೆದದ್ದು ಹೆಮ್ಮೆಯ ವಿಚಾರ. ಪುರುಷರ ಖೋಖೋ ತಂಡವು ಕೂಡ ತೃತೀಯ ಸ್ಥಾನ ಗಳಿಸಿದೆ. ಹ್ಯಾಂಡ್ಬಾಲ್ನಲ್ಲಿ ಪುರುಷರ ತಂಡ ಚತುರ್ಥ ಸ್ಥಾನ ಪಡೆದು ಕೆಲವರು ದಕ್ಷಿಣ ವಲಯ ಹಾಗೂ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗಿದ್ದಾರೆ. ಮಹಿಳೆಯರ ಹ್ಯಾಂಡ್ಬಾಲ್ ತಂಡವು ಚತುರ್ಥ ಸ್ಥಾನ ಪಡೆದಿದೆ. ಸಾಫ್ಟ್ಬಾಲ್ನಲ್ಲಿ ಪ್ರಥಮ MCOMನ ಶರಣ್ಯ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಕರಿಯರ್ ಗೈಡೆನ್ಸ್ ಮತ್ತು ಪ್ಲೇಸ್ಮೆಂಟ್ ಸೆಲ್ ಸಂಚಾಲಕರು ಡಾಕ್ಟರ್ ಸುಬ್ರಹ್ಮಣ್ಯ KC ಹಲವಾರು ಕೌಶಲ್ಯಾಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವೃದ್ಧಿ ಕಾರ್ಯಕ್ರಮಗಳನ್ನು ಇದರ ಸಂಯೋಜನೆಯಲ್ಲಿ ನಡೆಸಲಾಗಿದ್ದು, ಮುಖ್ಯವಾಗಿ 3 ದಿನಗಳ ಉದ್ಯಮಶೀಲತೆ ಜಾಗೃತಿ ಕಾರ್ಯಕ್ರಮ, ವ್ಯಕ್ತಿತ್ವ ಅಭಿವೃದ್ಧಿ ಕಾರ್ಯಾಗಾರ, ವಿದೇಶಿ ಅಧ್ಯಯನ ಹಾಗೂ ವೃತ್ತಿ ಜೀವನ ಕೌಶಲ್ಯಗಳ ಕುರಿತು ಕಾರ್ಯಾಗಾರ, 36 ಗಂಟೆಗಳ ಕೌಶಲ್ಯಾಭಿವೃದ್ಧಿ ತರಬೇತಿ, 165 ಗಂಟೆಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ಮುಖ್ಯವಾದವುಗಳು. ವಾಣಿಜ್ಯ ಮತ್ತು ನಿರ್ವಹಣಾ ಸಂಘ ಸಂಚಾಲಕರು ಶ್ರೀ ಲೂಯಿಸ್ ಮನೋಜ್ ಆಂಬ್ರೂಸ್ ಹಾಗೂ ಡಾಕ್ಟರ್ ಸುನೀತಾ ಲಿಜಿ ಪೆರೇರಾ. ಈ ಸಂಘಗಳು ಆಶ್ರಯದಲ್ಲಿ ಇನ್ವೆಸ್ಟರ್ ಅವೇರ್ನೆಸ್ ಪ್ರೋಗ್ರಾಮ್, CS ಆಸ್ ಎ ಕರಿಯರ್, ಆಂಟ್ರಪ್ರನರ್ಶಿಪ್ ಆ್ಯಂಡ್ AI ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಕುರಿತ ಉಪನ್ಯಾಸಗಳನ್ನು ಆಯೋಜಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಕ್ಯಾಟ್, ಮ್ಯಾಟ್, PGCET ಪರೀಕ್ಷೆಗಳ ಮಾರ್ಗದರ್ಶನ ನೀಡಲಾಗಿದೆ. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ, ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಕುರಿತ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಬಿಸ್ನೆಸ್ ಕ್ವಿಝನ್ನು ಆಯೋಜಿಸಿ ಹಲವು ಸುತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲಾಗಿದೆ. ವಿಶೇಷವಾಗಿ ಈ ವರ್ಷ 26/3/26ರಂದು ವಿಮೆನ್ ವೆಲ್ತ್ ವಿಸ್ಡಮ್ ಎಂಬ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಯಶಸ್ವಿಯಾಗಿ ಆಯೋಜಿಸಿ ವಿವಿಧ ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದನ್ನು ಸ್ಮರಿಸಿಕೊಳ್ತೇನೆ. ರಾಷ್ಟ್ರೀಯ ಸೇವಾ ಯೋಜನೆ ಸಂಚಾಲಕರು ಶ್ರೀ ಚಂದ್ರಕಾಂತ್ ಶೆಣಾಯ್ ಮತ್ತು ರೇಣುಕಾ HG. NSSನಿಂದ ವಿವಿಧ ಜಾಗೃತಿ ಸಾಮಾಜಿಕ ಚಟುವಟಿಕೆಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ನಶೆಮುಕ್ತ ಭಾರತ ಅಭಿಯಾನದಡಿ ಮಾದಕ ಪದಾರ್ಥಗಳ ಪರಿಣಾಮಗಳ ಕುರಿತು ಜಾಗೃತಿ, ರಾಷ್ಟ್ರೀಯ ಸೇವಾ ಯೋಜನಾ ದಿನ, ವಿಶ್ವ ಮಾನಸಿಕ ಆರೋಗ್ಯ ದಿನ ಅದರ ಕಾರ್ಯಕ್ರಮ, ಕನ್ನಡ ರಾಜ್ಯೋತ್ಸವ, ಸಂವಿಧಾನ ದಿನದ ಆಚರಣೆ ಇತ್ಯಾದಿಗಳನ್ನು ಆಯೋಜಿಸಲಾಗಿದೆ.
ಈ ವರ್ಷ ವಿಶೇಷವಾಗಿ ಅಯ್ಯಪ್ಪ ನಗರದ ವಿಜೇತ ವಿಶೇಷ ಶಾಲೆಯಲ್ಲಿ ವಾರ್ಷಿಕ ವಿಶೇಷ ಶಿಬಿರವನ್ನು ಆಯೋಜಿಸಿ ಸಮಾಜ ಸೇವೆಗೆ ಒತ್ತು ನೀಡಲಾಗಿದೆ. ವಿಶೇಷವಾಗಿ ಪ್ರತಿ ಶನಿವಾರ ನಮ್ಮ NSS ವಿದ್ಯಾರ್ಥಿಗಳು ಶ್ರಮದಾನ ನೀಡುತ್ತಿರುವುದು ಗಮನಾರ್ಹ ವಿಚಾರ. ಯೂತ್ ರೆಡ್ ಕ್ರಾಸ್ ಸಂಚಾಲಕರು ಶ್ರೀಮತಿ ಮೋಹಿನಿ, ಯುವ ರೆಡ್ ಕ್ರಾಸ್ ಘಟಕ ಓರಿಯೆಂಟೇಷನ್, ಆರೋಗ್ಯ ಜಾಗೃತಿ, ಪ್ರಥಮ ಚಿಕಿತ್ಸೆ ತರಬೇತಿ, ರಕ್ತದಾನ ಶಿಬಿರಗಳ ಮೂಲಕ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಜಿನೇವಾ ದಿನಾಚರಣೆಯ ಅಂಗವಾಗಿ 8,870 ರೂಪಾಯಿಗಳ ದೇಣಿಗೆ ಸಂಗ್ರಹಿಸಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಈ ಸಂಘ ನೀಡಿರುವಂಥದ್ದು ಹೆಮ್ಮೆಯ ವಿಚಾರ. ಸಾಹಿತ್ಯ ಸಂಘ ಸಂಚಾಲಕರು ಶ್ರೀಮತಿ ಚೇತನಾ ಬಿ, ಈ ಸಂಘದಿಂದ ಕನ್ನಡ ವಿಭಾಗದ ಸಹಯೋಗದಲ್ಲಿ ಕಾವ್ಯ ರಚನೆ ಒಂದು ಮಾರ್ಗದರ್ಶನ ಎಂಬ ವಿಷಯದ ಕುರಿತು ಉಪನ್ಯಾಸವನ್ನು ಏರ್ಪಡಿಸಲಾಗಿತ್ತು. ಲಲಿತ ಕಲಾ ಸಂಘ ಶ್ರೀಮತಿ ಸೌಮ್ಯ HK ಸಂಚಾಲಕರು, ಕಾಲೇಜಿನ ಹಲವಾರು ವಿಶ್ವವಿದ್ಯಾನಿಲಯ ಮತ್ತು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಯಕ್ಷರಂಗಾಯಣ ಕಾರ್ಕಳ ವತಿಯಿಂದ ಆಯೋಜಿಸಿದ ವಿಚಾರ ಸಂಕಿರಣದಲ್ಲಿ 8 ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಕಾಲೇಜಿನ ಪ್ರತಿಭಾ ದಿನಾಚರಣೆಯಲ್ಲಿ ಕೂಡ ತಮ್ಮ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಯುವ ಜನೋತ್ಸವದಲ್ಲಿ 13 ವಿದ್ಯಾರ್ಥಿಗಳು ಪಾಲ್ಗೊಂಡು ಘೋಷಣೆ ರಚನೆ, ಚಿತ್ರಕಲೆಯಲ್ಲಿ ಬಹುಮಾನ ಗಳಿಸಿದ್ದಾರೆ. ಮಂಗಳೂರು ವಿವಿ ಮಟ್ಟದ ತುಳು ಮಿನದನ ಸ್ಪರ್ಧೆಯಲ್ಲಿ 20 ವಿದ್ಯಾರ್ಥಿಗಳು ಭಾಗವಹಿಸಿ ತುಳು ಲಿಪಿ, ದಮ್ ಶರದ್ ವಿಭಾಗಗಳಲ್ಲಿ ಪ್ರಶಸ್ತಿ ಗಳಿಸಿದ್ದಾರೆ. ಎಥೋಪಿಯಾ ಸ್ಪರ್ಧೆಯಲ್ಲಿ ಕೂಡ ಬೀದಿ ನಾಟಕ, ಗುಂಪು ನೃತ್ಯ, ರೀಲ್ಸ್ ಮೇಕಿಂಗ್, ಸಾಮಾಜಿಕ ಉದ್ಯಮಶೀಲತೆಯಲ್ಲಿ ಬಹುಮಾನ ಗಳಿಸಿದ್ದಾರೆ. ಇತ್ತೀಚೆಗೆ ಧವಳಶಿರಿ ಸ್ಪರ್ಧೆಯಲ್ಲಿ 23 ವಿದ್ಯಾರ್ಥಿಗಳು ಪಾಲ್ಗೊಂಡು ವೈಯಕ್ತಿಕ ಮತ್ತು ತಂಡ ಬಹುಮಾನಗಳೊಂದಿಗೆ ಕಾಲೇಜಿಗೆ ಸಮಗ್ರ ತೃತೀಯ ಸ್ಥಾನವನ್ನು ತಂದುಕೊಟ್ಟಿರುತ್ತಾರೆ. ಮಾನವಿಕ ಸಂಘ ಸಂಚಾಲಕರು ಶ್ರೀಮತಿ ಭಾಗ್ಯಲಕ್ಷ್ಮಿ TM, ಕನ್ನಡ ವಿಭಾಗದ ಸಹಯೋಗದಲ್ಲಿ ತ್ರಿಪದಿ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು, ಇಂಗ್ಲೀಷ್ ವಿಭಾಗದ ಸಹಯೋಗದಲ್ಲಿ ಇಂಪಾರ್ಟೆನ್ಸ್ ಆಫ್ ಲಿಸನಿಂಗ್ ಇನ್ ಓರಲ್ ಕಮ್ಯುನಿಕೇಷನ್, ಹಾಗೆಯೇ ಕಾನೂನು ಅರಿವು, ಮಾನಸಿಕ ಆರೋಗ್ಯದ ಕುರಿತು ಕಾರ್ಯಾಗಾರ, ಸಂವಿಧಾನ ದಿನಾಚರಣೆಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಇತ್ಯಾದಿಗಳು ಈ ಸಂಘದಿಂದ ಆಯೋಜಿಸಲ್ಪಟ್ಟ ವಿಶೇಷ ಕಾರ್ಯಕ್ರಮಗಳು. ಕಾಲೇಜಿನ ಇನ್ನೊಂದು ಸಂಘ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಸೆಲ್, ಡಾಕ್ಟರ್ ಅವಿನಾಶ್ ಇದರ ಸಂಚಾಲಕರು. ಡಿಸೈನಿಂಗ್ ಕ್ರಿಯೇಟಿವ್ PPT ಪ್ರೆಸೆಂಟೇಷನ್ಸ್, ಲರ್ನಿಂಗ್ ರೀಇಮ್ಯಾಜಿನ್ ಜನರೇಟಿವ್ AI ಆಸ್ ಎನ್ ಅಕಾಡೆಮಿಕ್ ಆಲಿ, ಇನ್ಕ್ವೈರಿ ಇಂಟು ಇನ್ಸೈಟ್ಸ್, ಕ್ರಾಫ್ಟಿಂಗ್ ಎಫೆಕ್ಟಿವ್ ರಿಸರ್ಚ್ ಕ್ವೆಶ್ಚನ್ಸ್, ಆನರ್ಸ್ ಪೋರ್ಟಲ್, ಪ್ರಶ್ನಾವಳಿ ರೂಪಿಸುವ ಕುರಿತು ಇತ್ಯಾದಿ ಕಾರ್ಯಾಗಾರಗಳನ್ನು R&D ಆಯೋಜಿಸಿದ್ದು ವಿದ್ಯಾರ್ಥಿಗಳ ಸಂಶೋಧನಾ ಕೌಶಲ್ಯ ವೃದ್ಧಿಸುವಲ್ಲಿ ಕಾರ್ಯನಿರ್ವಹಿಸಿದೆ. ಕೇಸ್ ರಿಸರ್ಚ್ ಕಾಂಪಿಟೇಷನ್ನಲ್ಲಿ 49 ವಿದ್ಯಾರ್ಥಿಗಳು 12 ತಂಡಗಳಾಗಿ ಭಾಗವಹಿಸಿ ವಿವಿಧ ವಿಷಯಾಧಾರಿತ ಸಿದ್ಧಾಂತಗಳನ್ನು ಅನ್ವಯಿಸಿ ತಮ್ಮ ವಿಶ್ಲೇಷಣಾ ಸಾಮರ್ಥ್ಯದಲ್ಲಿ ಪ್ರದರ್ಶಿಸಿದ್ದಾರೆ. ಕೊನೆಯದಾಗಿ ಸ್ಟೂಡೆಂಟ್ ರಿಸರ್ಚ್ ಫಾರಂ ಸಂಚಾಲಕರು ಡಾಕ್ಟರ್ ಅವಿನಾಶ್, ಇದೊಂದು ಸಂಶೋಧನಾ ವೇದಿಕೆಯಾಗಿದ್ದು ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಮನೋಭಾವವನ್ನು ಪ್ರಮುಖವಾಗಿ ಹೆಚ್ಚಿಸ್ತಾ ಇದೆ. ಕ್ಷೇತ್ರ ಅಧ್ಯಯನದ ಭಾಗವಾಗಿ ವಿದ್ಯಾರ್ಥಿಗಳು ನಿಟ್ಟೆ ಪದವು ಮೆಟೀರಿಯಲ್ ರಿಕವರಿ ಘಟಕಕ್ಕೆ ಭೇಟಿ ನೀಡಿ ತ್ಯಾಜ್ಯ ನಿರ್ವಹಣೆ ಮತ್ತು ಸ್ಥಿರತೆಯ ಕುರಿತು ಪ್ರಾಯೋಗಿಕ ಅರಿವು ಪಡೆದುಕೊಂಡು ಕೇಸ್ ಸ್ಟಡಿ ಆಧಾರಿತ ಸಂಶೋಧನೆಗೆ ಮುಂದಾಗಿದ್ದಾರೆ. ಫೋರಂ ವತಿಯಿಂದ GK ಕ್ವಿಜ್, ಬಾರ್ಡರ್ಸ್ ಆ್ಯಂಡ್ ಬ್ಯಾರಿಕೇಡ್ಸ್, ಕೋಲಾಜ್ ಸ್ಪರ್ಧೆ, ರಾಷ್ಟ್ರೀಯ ಮಟ್ಟದ ಸಮ್ಮೇಳನಗಳಲ್ಲಿ ವಿದ್ಯಾರ್ಥಿಗಳನ್ನು ಭಾಗವಹಿಸುವಂತೆ ಮಾಡಿ ಬೆಸ್ಟ್ ಪೇಪರ್ ಅವಾರ್ಡ್ಗಳನ್ನು ಗೆದ್ದು ಕಾಲೇಜಿಗೆ ಗೌರವವನ್ನು ಹೆಚ್ಚಿಸುವಲ್ಲಿ ಈ ಫೋರಂ ಪ್ರಯತ್ನಿಸಿದೆ. ಮಹಿಳಾ ದೌರ್ಜನ್ಯ ನಿವಾರಣಾ ಸಮಿತಿ ಸಂಚಾಲಕರು ಶ್ರೀಮತಿ ಜ್ಯೋತಿ LJ, ಮಹಿಳಾ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ಸಮಿತಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಆರೋಗ್ಯ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಅಂಜಲಿ ಸನೀಲ್ ಅವರ ನೇತೃತ್ವದಲ್ಲಿ ಮಹಿಳಾ ಆರೋಗ್ಯದ ಕುರಿತು ಮಹತ್ವದ ಮಾಹಿತಿ ಹಂಚಿಕೊಂಡಿರುವಂಥದ್ದು ವಿಶೇಷವಾದ ಕಾರ್ಯಕ್ರಮವಾಗಿತ್ತು. PG ವಾಣಿಜ್ಯ ವಿಭಾಗದ ಚಟುವಟಿಕೆಗಳು. ನಮ್ಮ ಕಾಲೇಜಿನ PG ವಾಣಿಜ್ಯ ವಿಭಾಗವು ಶೈಕ್ಷಣಿಕ ಹಾಗೂ ವ್ಯಕ್ತಿತ್ವ ವಿಕಾಸನಕ್ಕೆ ಒತ್ತು ನೀಡುತ್ತಾ ಬಂದಿದ್ದು ತಂಡ ಭಾವನೆ ಹಾಗೂ ಸಂವಹನ ಕೌಶಲ್ಯ ಬೆಳೆಸಲು ಟೀಮ್ ಬಿಲ್ಡಿಂಗ್ ಕಾರ್ಯಾಗಾರ, ಜೀವನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಲೈಫ್ ಸ್ಕಿಲ್ಸ್ ತರಬೇತಿ, ಪವರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಕಾರ್ಯಾಗಾರ, NCDAX ಸಹಯೋಗದಲ್ಲಿ ಬೇಸಿಕ್ಸ್ ಆಫ್ ಕಮಾಡಿಟಿ ಡಿರೈವೇಟಿವ್ಸ್ ವೆಬಿನಾರ್ ಇತ್ಯಾದಿಗಳು ಪ್ರಮುಖವಾದ ಕಾರ್ಯಕ್ರಮಗಳಾಗಿದ್ದು ದ ಗ್ರೇಟ್ ಟ್ಯಾಲೆಂಟ್ ಡ್ರಾಫ್ಟ್ ಮತ್ತು ಪಿಕ್ಚರ್ ಪರ್ಫೆಕ್ಟ್ ಸ್ಪರ್ಧೆಗಳನ್ನು ಕೂಡ PG ವಿಭಾಗದಲ್ಲಿ ಆಯೋಜಿಸಲಾಗಿದೆ. ವಿದ್ಯಾರ್ಥಿಗಳ ಪ್ರತಿಭೆ, ಪ್ರಾಂಶುಪಾಲರ ಮತ್ತು ಬೋಧಕೇತರ ವರ್ಗದವರ ಪರಿಶ್ರಮ, ಕಾಲೇಜು ಅಭಿವೃದ್ಧಿ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘ, ಪೋಷಕರ ವೇದಿಕೆ ಹಾಗೂ ಹಿತೈಷಿಗಳ ಸಹಕಾರದಿಂದ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬ ಸದಾಶಯದೊಂದಿಗೆ ನಮ್ಮ ವರದಿಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಫಾರ್ ಟೇಕಿಂಗ್ ಅಸ್ ಥ್ರೂ ದ ಮೈಲ್ ಸ್ಟೋನ್ ಆಫ್ ಪಾಸ್ಟ್ ಇಯರ್ಸ್. ಇದೀಗ ಪ್ರಾಂಶುಪಾಲರು ಅತ್ಯಂತ ಮುಖ್ಯವಾದ ಒಂದು ವಿಷಯವನ್ನು ಬಿಟ್ಟುಬಿಟ್ಟೆ.
ನಮ್ಮ ಕಾಲೇಜಿಗೆ ಒಂದು ಶ್ರಮದ ಪರಂಪರೆ ಇದೆ ಅಂತ ಹೇಳುವಾಗ ನಾನು ಶ್ರೀವರ್ ಮಂಜುರವ್ರ ಮಾತು ಪ್ರಸ್ತಾಪಿಸಿದೆ. ಇವತ್ತು ನಮ್ಮ ಕಾಲೇಜಿನಲ್ಲಿ ಸುಮಾರು 8-10 ವರ್ಷಗಳಿಂದ ಜಾಸ್ತಿ ಸೇವೆ ಸಲ್ಲಿಸಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಕಾಲೇಜುಗಳಿಗೆ ವರ್ಗವಾದಂತಹ 5 ಮಂದಿ ಸಿಬ್ಬಂದಿಗಳು, 4 ಬೋಧಕ ಸಿಬ್ಬಂದಿಗಳು, ಇನ್ನೊಬ್ಬರು ಬೋಧಕೇತರ ಸಿಬ್ಬಂದಿ. ಮೊದಲನೇದಾಗಿ ಶ್ರೀಮತಿ ಸುಷ್ಮಾ ರಾವ್, ದಯವಿಟ್ಟು ಅವರು ಎದ್ದು ನಿಂತ್ಕೊಳ್ಬೇಕು. ನಮ್ಮ ಜೊತೆ ಈ ಸಂಭ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ. ಅವರನ್ನು ಈ ಸಮಾರಂಭಕ್ಕೆ ನಾನು ಹಾರ್ದಿಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ವಿಭಾಗದ ಶ್ರೀಮತಿ ದಿವ್ಯಾ ಪ್ರಭು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಪ್ರಸ್ತುತ ಸುಷ್ಮಾ ರಾವ್ ಅವರು ಹೆಬ್ರಿ ಕಾಲೇಜಲ್ಲಿದ್ದಾರೆ, ದಿವ್ಯಾ ಪ್ರಭು ಅವರು ಬೆಳ್ತಂಗಡಿ ಕಾಲೇಜಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಹಾರ್ದಿಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶ್ರೀಮತಿ ಮೈತ್ರಿ ಮೇಡಮ್ ಈಗ ಪ್ರಸ್ತುತ ಮಂಗಳೂರಿನ ಗೌರ್ಮೆಂಟ್ ಕಾಲೇಜಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಹಾರ್ದಿಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಮಂಜುನಾಥ್ ಪ್ರಸ್ತುತ ಸುಳ್ಯ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಅವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಹಾರ್ದಿಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ನಮ್ಮ ಬೋಧಕೇತರ ಸಿಬ್ಬಂದಿಯಾದಂತಹ ಹರಿಕಿರಣ್ ಕೂಡ ನಮ್ಮ ಜೊತೆಗಿದ್ದಾರೆ. ಪ್ರಸ್ತುತ ಮುನಿಯಾಲ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಹಾರ್ದಿಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಕ್ಷಣ. Excellence is a continuous process and not an accident, as said by APJ Abdul Kalam. Now we take a moment to honor our rank holders who have truly achieved this excellence through dedication and hard work. May I request Dr. Avinash, Assistant Professor, Department of Commerce, to kindly read out the list of the rank holders. Good morning, everyone. Success is never an accident. It is the outcome of discipline, perseverance, and the courage to dream bigger than circumstances. Today, we are not celebrating ranks, but recognizing the journeys filled with commitment, passion, and consistency. Moments like these reminds us that excellence is achievable, and sitting among us today could be the next rank holder of our college. Now, it is my proud privilege to invite our multi-talented achievers onto the stage for their felicitation. First, it is my pleasure to invite Miss Ananya, who has secured 5th rank in Mangalore University BCom program examination. Ananya is currently working as an account executive at Tata Motors and aspires to build a stable career by securing government position in future. I request Miss Ananya to take a seat on stage. Next, I invite Miss Srijana Chiplunkar, who has secured the impressive 1st rank in MCom program, and also I invite her dancing partner of MPM Master, that is Miss Vijeta Kumari, who has secured 6th rank in Mangalore University MCom examination. Srijana and Vijeta, kindly take your seat on stage. Now it is the time to felicitate Ananya for a remarkable achievement. I request our Honorable MLA Shri Sunil Kumar and our guest to honor the achiever. Coming from a supportive family, Ananya credits her parents Ajay Kumar and Suchitra for guiding her throughout her journey. What makes her profile truly remarkable is her ability to balance academics and professional responsibilities with cultural excellence as a Chende artist, Yakshagana performer, and as a dancer. Her journey reflects discipline, cultural rootedness, and determination. Next up, we have Srijana Chiplunkar. Srijana is a professional Bharatanatyam artist at Nandagokula Dance Hub under Arehole Pratishtana. She has completed her Vidvat in Bharatanatyam and has also qualified KSET 2025. She has actively participated in various inter-college competitions. Then we have Vijeta Kumari, who is currently working as lecturer at Sri Venkataramana Women's College, Karkala. She completed her MCom along with 6th rank and also cleared KSET examination. Congratulations to all the achievers. Your remarkable achievement is always a motivation. Today, some of our students are standing in front of the stage. In the next year, we could see some of them sitting here. As we felicitate these achievers today, let us reflect on what their journey teaches us
Ananya show us the balancing professional responsibilities with personal passion possible through discipline. Srijana demonstrates that when talent is supported by dedication, it leads to excellence. Vijeta reminds us that academic commitment and consistency pave the way for long-term success. Their achievements send a strong message. Success is not about where you start, but about how consistently you put your effort forward. Thank you, students, and thank you all the dignitaries. Before I proceed off stage, to make this moment even more meaningful and memorable, let us hear from our achiever and let they share their journey of success. I request Ms. Srijana Chiplunkar to address the student community for a couple of minutes and share her experience with us. Over to you, Srijana. ದೇವರಿಗೆ, ನನ್ನ ಪೇರೆಂಟ್ಸಿಗೆ, ಗುರು ಹಿರಿಯರಿಗೆ ಎಲ್ಲರಿಗೂ ವಂದಿಸ್ತಾ ಮತ್ತು ನನ್ನ ಫ್ರೆಂಡ್ಸಿಗೆ ನನ್ನನ್ನು ಇವತ್ತಿಲ್ಲಿ ಗುರುತಿಸಿ ಪ್ರೋತ್ಸಾಹಿಸಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕಾಲೇಜ್ ಅಂತ ಹೇಳಿದರೆ ನನಗೆ 5 ಇಯರ್ಸ್ ನಾನಿಲ್ಲಿ ಕಲ್ತಿದ್ದೇನೆ. ಈ ಕಾಲೇಜಲ್ಲಿ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್, ಕಲ್ಚರಲ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ನಾನು ಎಲ್ಲರಿಗೆ ಏನು ಹೇಳೋದಂತ ಹೇಳಿದರೆ, ಇಷ್ಟು ಸಪೋರ್ಟ್ ಮಾಡುವಾಗ ನೀವೆಲ್ಲ ಆಪರ್ಚುನಿಟಿಯನ್ನು ಯೂಸ್ ಮಾಡ್ಕೋಬೇಕು. ನಾನು ಎಲ್ಲ ಕಲ್ಚರಲ್ ಫೆಸ್ಟ್ ಇರ್ಬೋದು, ಏನೇ ಪ್ರೋಗ್ರಾಮ್ ಆದರೂ ಕಾಲೇಜಲ್ಲಿ ನಾನು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅದರಿಂದ ಸ್ಟಡೀಸಲ್ಲಿ ಹಿಂದೆ ಬೀಳ್ತೀರಿ, ಅದಕ್ಕೆ ಯಾವತ್ತೂ ರಿಸ್ಟ್ರಿಕ್ಟ್ ಮಾಡಲಿಲ್ಲ ಕಾಲೇಜವರು, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡಿ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡಿ ಅಂತ. ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದರು. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ಯಾಕಂದರೆ ನಮಗೆ ಎಲ್ಲ ರೀತಿಯ ಎಕ್ಸ್ಪೀರಿಯನ್ಸನ್ನು ಅನುಭವಿಸಲಿಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಿ. ಹಾಗೆ ನನ್ನ ಪೇರೆಂಟ್ಸಿಗೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೇನೆ. ನಾನು ಏನೇ ಮಾಡಲಿಕ್ಕೆ ಹೋದರೂ ಅವ್ರು ನನ್ನ ಬ್ಯಾಕ್ ಬೋನ್ ಆಗಿ ನನಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ನನ್ನ ಟೀಚರ್ಸ್, ನಾನು ಕಲ್ಚರಲ್ ಫೀಲ್ಡಲ್ಲಿ ಹೋದರೆ ಸಹ, ಕರಿಕ್ಯುಲರ್ ಫೀಲ್ಡಲ್ಲಿ ಹೋದರೆ ಸಹ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಈಗ ನಂದಗೋಕುಲ ಡ್ಯಾನ್ಸ್ ಟೀಮನ್ನು ಜಾಯ್ನ್ ಆಗಿದ್ದೇನೆ, ಪ್ರೊಫೆಷ್ನಲ್ ಡ್ಯಾನ್ಸ್ ಟೀಮ್. ಸೊ ನಾನು ಕಲ್ಚರಲ್ಲಿ ಮುಂದೆ ಹೋಗಬೇಕಾದ್ರೂ ಸಹ ನನಗೆ ಈ ಕಾಲೇಜೇ ಕಾರಣ. ಪ್ರತಿಯೊಂದು ಕಾಂಪಿಟೇಷನ್ಸಿಗಿರ್ಬೋದು, ಪ್ರತಿಯೊಂದು ಫೆಸ್ಟಿಗಿರ್ಬೋದು ನಮ್ಮನ್ನು ಕಳಿಸ್ತಾರೆ. ಎಕ್ಸಾಮ್ಸ್ ಇರಲಿ ಹತ್ತಿರದಲ್ಲಿ ಅಥವಾ ಏನೇ ಪ್ರೋಗ್ರಾಮ್ ಇರಲಿ, ಫೆಸ್ಟಿಗೆ ಹೋಗಬೇಡಿ ಅಂತ ಯಾವತ್ತೂ ರಿಸ್ಟ್ರಿಕ್ಟ್ ಮಾಡಿದವರಲ್ಲ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಸ್ಟಡೀಸಿಗೆ ಬಂದರೆ ಅದರಲ್ಲೂ ಸಹ ಫುಲ್ ಎನ್ಕರೇಜ್ಮೆಂಟ್ ಇದೆ. ಏನೇ ಡೌಟ್ಸ್ ಇದ್ದರೂ ಯಾವಾಗಲೂ ಕೇಳ್ಬೋದು. ಅಥವಾ ಕಲ್ಚರಲ್ ಫೆಸ್ಟಿಗೆ ಹೋಗುವಾಗ ಮಿಸ್ ಆದ ಕ್ಲಾಸಸ್ ಸಹ ಕವರ್ ಮಾಡಲಿಕ್ಕೆ ಈಸಿ ಆಯಿತು ನನಗೆ, ಬಿಕಾಸ್ ಆಫ್ ಸೋ ಸಪೋರ್ಟಿವ್ ಟೀಚರ್ಸ್. ಹಾಗೆ ಐ ವುಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ಮೈ ಫ್ರೆಂಡ್ಸ್. ಅವರು ಸಹ ನಾನು ಏನೇ ಮಾಡಲಿಕ್ಕೆ ಹೋದರೂ ಅವರು ನನ್ನ ಹಿಂದೆ ನನ್ನ ಸಪೋರ್ಟಾಗಿ ನಿಂತಿದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಎವ್ರಿ ಒನ್. ಆ್ಯಂಡ್ ಆಲ್ಸೋ ಐ ಸಜೆಸ್ಟ್ ಯು ಆಲ್ ಟು ಯೂಸ್ this opportunity. This is one of the best college and I'm really happy to be a part of this college. Thank you. Thank you, sir. And ಮಾನ್ಯ ಅಧ್ಯಕ್ಷರೇ ಹಾಗೂ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಬೋಧಕೇತರ ವೃಂದದವರೇ, ಅತಿಥಿಗಳೇ, ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ವಂದನೆಗಳು. ಇಂದು ನಮ್ಮ ಕಾಲೇಜು ದಿನಾಚರಣೆಯ ಸಂಭ್ರಮದ ಈ ಮಹತ್ವದ ಸಂದರ್ಭದಲ್ಲಿ ಕಾಲೇಜಿನ ಶೈಕ್ಷಣಿಕ ಹಾಗೂ ಆಡಳಿತಾತ್ಮಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ ಹಾಗೂ ಇತ್ತೀಚೆಗೆ ವರ್ಗಾವಣೆಗೊಂಡಿರುವ ನಮ್ಮ ಗೌರವಾನ್ವಿತ ಬೋಧಕೇತರ ವೃಂದದವರನ್ನು ಸನ್ಮಾನಿಸುವ ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸನ್ಮಾನ ಕಾರ್ಯಕ್ರಮದ ಅಂಗವಾಗಿ ಗೌರವಾನ್ವಿತರುಗಳಾದ ಶ್ರೀಮತಿ ಸುಷ್ಮಾರಾವ್ ಕೆ ಮೇಡಮ್, ಡಾಕ್ಟರ್ ದಿವ್ಯಾ ಪ್ರಭು ಪಿ, ಶ್ರೀಮತಿ ಮೈತ್ರಿ ಬಿ, ಶ್ರೀ ಮಂಜುನಾಥ್ ಬಿ ಹಾಗೂ ಶ್ರೀ ಹರಿಕಿರಣ್ ಸರ್ ಇವರು ವೇದಿಕೆಗೆ ಆಗಮಿಸಿ ಆಸನ ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೂ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರು, ಮಾನ್ಯ ಶಾಸಕರು, ಅಧ್ಯಕ್ಷರು, ಸನ್ಮಾನಿತರಿಗೆ ಶಾಲು, ಪುಷ್ಪಗುಚ್ಛ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಮೊದಲನೇದಾಗಿ ಶ್ರೀಮತಿ ಸುಷ್ಮಾರಾವ್ ಕೆ ಮೇಡಮ್,
ಮೊದಲನೇದಾಗಿ ಶ್ರೀ ಮಂಜುನಾಥ್ ಬಿ ಸರ್ ಅವರು ನಮ್ಮ ಕಾಲೇಜಿನಲ್ಲಿ MCom ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅತ್ಯಂತ ನಿಷ್ಠೆಯಿಂದ ಸೇವೆ ಸಲ್ಲಿಸಿರುತ್ತಾರೆ. ತಮ್ಮ ಕರ್ತವ್ಯ ಪರತೆ, ಸಮಯ ಪಾಲನೆ ಹಾಗೂ ಶಿಸ್ತಿನ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇವರು ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸುಳ್ಯ ಇಲ್ಲಿಗೆ ವರ್ಗಾವಣೆಗೊಂಡಿರುತ್ತಾರೆ. ಶ್ರೀಮತಿ ದಿವ್ಯಾ ಪ್ರಭು ಪಿ ಇವರು BBA ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ರೆಡ್ ಕ್ರಾಸಿನ ಸಂಚಾಲಕಿಯಾಗಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿರುತ್ತಾರೆ. 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿ ಇಲ್ಲಿಗೆ ವರ್ಗಾವಣೆಗೊಂಡಿರುತ್ತಾರೆ. ಶ್ರೀಮತಿ ಸುಷ್ಮಾರಾವ್ ಕೆ ಮೇಡಮ್ ಇವರು ಸುಮಾರು 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸಹ ಪ್ರಾಧ್ಯಾಪಕರಾಗಿ NAC ಕೋಆರ್ಡಿನೇಟರ್ ಆಗಿ ಕಾಲೇಜಿಗೆ ಉತ್ತಮ ಮಾನ್ಯತೆಯನ್ನು ದೊರಕಿಸಿಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿರುತ್ತಾರೆ. ಇವರು ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿ ಇಲ್ಲಿಗೆ ವರ್ಗಾವಣೆಗೊಂಡಿರುತ್ತಾರೆ. ಶ್ರೀಮತಿ ಮೈತ್ರಿ ಬಿ ಮೇಡಮ್ ಇವರು MCom ಹಾಗೂ BCom ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸಾಂಸ್ಕೃತಿಕ ಸಂಘದ ಸಂಚಾಲಕಿಯಾಗಿ ಸ್ಪಷ್ಟವಾದ ಬೋಧನಾ ಶೈಲಿ ಹಾಗೂ ವಿದ್ಯಾರ್ಥಿ ಆಧಾರಿತ ದೃಷ್ಟಿಕೋನದ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುತ್ತಾರೆ. ಇವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಥಬೀದಿ ಇಲ್ಲಿಗೆ ವರ್ಗಾವಣೆಗೊಂಡಿರುತ್ತಾರೆ. ಶ್ರೀ ಹರಿಕಿರಣ್ ಸರ್ ಇವರು ಆಡಳಿತ ವಿಭಾಗದಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಸುಮಾರು 4 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ತಮ್ಮ ನಿಯಮಬದ್ಧತೆ ಹಾಗೂ ಜವಾಬ್ದಾರಿತನದ ಮೂಲಕ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಸುಗಮವಾಗಿ ಸಾಗಿಸಲು ಮಹತ್ವದ ಕೊಡುಗೆ ನೀಡಿದ್ದಾರೆ. ಹಾಗೂ ಪ್ರಸ್ತುತ ಪ್ರಥಮ ದರ್ಜೆ ಸಹಾಯಕರಾಗಿ ಪದೋನ್ನತಿ ಹೊಂದಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುನಿಯಾಲು ಇಲ್ಲಿಗೆ ವರ್ಗಾವಣೆಗೊಂಡಿರುತ್ತಾರೆ. ನಿಮ್ಮೆಲ್ಲರ ಅಮೂಲ್ಯ ಸೇವೆ ಮತ್ತು ಸಂಸ್ಥೆಗೆ ನೀಡಿದ ಕೊಡುಗೆಗಳಿಗಾಗಿ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ಇದರೊಂದಿಗೆ ಸನ್ಮಾನಿಸಿದ ಎಲ್ಲ ಗಣ್ಯರಿಗೂ ಹಾಗೂ ಸನ್ಮಾನ ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ಶೈಕ್ಷಣಿಕ ಸಾಲಿನಲ್ಲಿ ಕ್ರೀಡೆಯಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿನಿಯರನ್ನು ವೇದಿಕೆಗೆ ಆಮಂತ್ರಿಸಿಕೊಳ್ಳುವುದಕ್ಕೆ ಹಾಗೂ ಸನ್ಮಾನ ಮಾಡುವುದಕ್ಕೆ ಅನುಮತಿಯನ್ನು ಕೋರ್ತಾ ಇದ್ದೇನೆ. ಅಂತೆಯೇ ನೀವೆಲ್ಲರೂ ಗಮನಿಸಿದ ಹಾಗೆ ಸನ್ಮಾನದ ಕುರ್ಚಿಗಳ ಸಂಖ್ಯೆ ನಮ್ಮ ವೇದಿಕೆಯಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದು ಸಹ ನಮ್ಮ ಪ್ರಾಂಶುಪಾಲರು ಹೇಳಿದ ಹಾಗೆ ಒಂದು ಸಂಭ್ರಮವೇ ಸರಿ. ಅಕಾಡೆಮಿಕ್ ಇರ್ಬೋದು, ನಾನ್ ಅಕಾಡೆಮಿಕ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಸಹ ನಮ್ಮ ವಿದ್ಯಾರ್ಥಿಗಳ ಸಾಧನೆ ಏನೂ ಕಡಿಮೆ ಇಲ್ಲ. ಅದೇ ರೀತಿಯಲ್ಲಿ ಈ ಶೈಕ್ಷಣಿಕ ಸಾಲಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ವಿವಿಧ ಕ್ರೀಡೆಗಳಲ್ಲಿ ಪ್ರತಿನಿಧಿಸಿರುವಂಥ ನಮ್ಮ ಕ್ರೀಡಾ ಪ್ರತಿಭೆಗಳಾದಂತಹ ಪೂಜಾ ಸೆಕೆಂಡ್ MCom, ಶರಣ್ಯ ಫಸ್ಟ್ MCom, ಶಮಿತ್ ಫಸ್ಟ್ BCom, ಮೊಹಮ್ಮದ್ ಹಫೀಜ್ ಫಸ್ಟ್ BCom, ಶೋಭಿತಾ ಥರ್ಡ್ BCom, ದೀಪಿಕಾ ಫಸ್ಟ್ BCom ಹಾಗೂ ಸಿಂಚಿತಾ ಸೆಕೆಂಡ್ BA ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪೂಜಾ ಇವರು ಸತತವಾಗಿ 5 ವರ್ಷಗಳ ಕಾಲ ಸಹ ನಮ್ಮ ಕಾಲೇಜಿನಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಇಂಡಿವಿಜುವಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿದವರು. ಹಾಗೆ ಕಳೆದ 2 ವರ್ಷಗಳಿಂದ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಕುಮಾರಿ ಪೂಜಾ. ಶರಣ್ಯ ಇವರು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಸಾಫ್ಟ್ ಬಾಲ್ ಟೂರ್ನಮೆಂಟಲ್ಲಿ ಪ್ರತಿನಿಧಿಸಿರ್ತಾರೆ ಹಾಗೂ ಈಗಾಗಲೇ ಹಲವಾರು ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಂಡಂತಹ ಕೀರ್ತಿ ಇವರದ್ದು. ಹಾಗೆಯೇ ಶೋಭಿತಾ ಇವರು ಸಹ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಪ್ರತಿನಿಧಿಸಿರುತ್ತಾರೆ. ಹಾಗೂ ಈಗಷ್ಟೇ ಪ್ರಥಮ ಡಿಗ್ರಿಯಲ್ಲಿರುವಂಥ ಶಮಿತ್ ಹಾಗೂ ಮೊಹಮ್ಮದ್ ಹಫೀಜ್ ಇವರು ಹ್ಯಾಂಡ್ಬಾಲ್ ಟೂರ್ನಮೆಂಟಲ್ಲಿ ಸೌತ್ ಝೋನ್ ಮಂಗಳೂರು ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿರುತ್ತಾರೆ. ದೀಪಿಕಾ ಹಾಗೂ ಸಿಂಚಿತಾ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದ ಖೋ ಖೋ ತಂಡಗಳಿಗೆ ಆಯ್ಕೆಯನ್ನು ಹೊಂದಿ
ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆಯಲ್ಲಿ ನಡೆದಂತಹ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು ಒಳ್ಳೆಯ ಅನುಭವವನ್ನು ಪಡೆದು ಬಂದಿರ್ತಾರೆ. ಇವರಿಗೆಲ್ಲರಿಗೆ ಸಹ ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ವಿದ್ಯಾರ್ಥಿಗಳ ಸಾಧನೆಗೆ ಬೆನ್ನೆಲುಬಾಗಿ ನಿಂತಹ ಅವರ ಪಾಠಿ ಮಿತ್ರರಿಗೆ, ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ಎಲ್ಲರಿಗೆ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. Thank you, ma'am, and congratulations to all the champs. ಪ್ರತಿಯೊಂದು ಸಂಸ್ಥೆಯ ಹಿಂದೆ ಉದಾರ ಹೃದಯಗಳಿವೆ. ಕಾಲೇಜಿಗೆ ಅಮೂಲ್ಯ ಬೆಂಬಲ ನೀಡಿದ ಪೋಷಕ ದಾನಿಗಳನ್ನು ಈಗ ನಾವು ಗುರುತಿಸಿ ಗೌರವಿಸುವ ಕ್ಷಣ. I request Mrs. Soumya HK, Associate Professor, Department of Economics, to read out the list of parent donor. ಉಪಸ್ಥಿತರಿರುವ ಗಣ್ಯರೇ ಹಾಗೂ ಎಲ್ಲ ಸಭ್ಯಕರಿಗೆ ನಮಸ್ಕರಿಸುತ್ತಾ, ಸಾಧನೆಯ ಹಾದಿಯಲ್ಲಿ ಕೆಲವರು ಬಲಗಾಲಿಟ್ಟು ಸೋತು ಹೋಗುತ್ತಾರೆ, ಇನ್ನು ಕೆಲವರು ನಿರಾಸೆ, ನೋವು, ಅಸಹಾಯಕತೆಗಳು ಮೀರಿ ಗೆದ್ದು ನಿಲ್ಲುತ್ತಾರೆ. ನಮ್ಮ ಕಾಲೇಜಿನ ದ್ವಿತೀಯ BA ಹೆಮ್ಮೆಯ ವಿದ್ಯಾರ್ಥಿ ಶ್ರೀಮನ್ಮ ಬಲ್ಲಾಳ ಇಂತಹ ಸಾಧಕರಲ್ಲಿ ಒಬ್ಬರು. ಹುಟ್ಟಿನಿಂದಲೇ ಅಂಧತ್ವವನ್ನು ಹೊಂದಿರುವ ಶ್ರೀಮನ್ಮ ತಂದೆ ತಾಯಿಯರ ಸಹಾಯದಿಂದ ಮನಸ್ಸಿನಲ್ಲಿ ಆತ್ಮವಿಶ್ವಾಸ, ಬೆಳಕಿನ ಮಹಾಪೂರವನ್ನೇ ತುಂಬಿಕೊಂಡು ಸಂಗೀತ ಕ್ಷೇತ್ರದಲ್ಲಿ ಹಾಗೂ ವಿದ್ಯಾಭ್ಯಾಸದಲ್ಲಿ ತನ್ನದೇ ಛಾಪನ್ನು ಮೂಡಿಸಿದ ಸಾಧಕ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ರೋವರ್ಸ್ ಕ್ಯಾಥರಿನ್ ಅಂಧ ಮಕ್ಕಳ ಶಾಲೆ ಮಂಗಳೂರು ಇಲ್ಲಿ ಪೂರೈಸಿ ಸರಕಾರಿ ಪದವಿ ಪೂರ್ವ ಕಾಲೇಜು ಕಾರ್ಕಳದಲ್ಲಿ PUC ವಿದ್ಯಾಭ್ಯಾಸವನ್ನು ಮುಗಿಸಿರುತ್ತಾರೆ. ಪ್ರಸ್ತುತ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ದ್ವಿತೀಯ BA ವಿದ್ಯಾರ್ಥಿಯಾಗಿ ತೃತೀಯ ಸೆಮಿಸ್ಟರ್ನಲ್ಲಿ ಹಿಸ್ಟರಿ ವಿಭಾಗದಲ್ಲಿ ದ್ವಿತೀಯ ಸ್ಥಾನದೊಂದಿಗೆ ಹೆಚ್ಚು ಅಂಕಗಳನ್ನು ಪಡೆದಿರುತ್ತಾರೆ. ಬಾಲ್ಯದಿಂದಲೇ ಸಂಗೀತದಲ್ಲಿ ಒಲವಿದ್ದ ಶ್ರೀಮನ್ಮ ಶಾಸ್ತ್ರೀಯ ಸಂಗೀತವನ್ನು ಗುರುಗಳಾದ ಶ್ರೀಮತಿ ಶ್ಯಾಮಲಾ ನಾಗರಾಜ್ ಹಾಗೂ ಸುಗಮ ಸಂಗೀತವನ್ನು ಶ್ರೀ ಅರುಣ್ ಕುಮಾರ್ ಇವರಿಂದ ಪಡೆದಿರುತ್ತಾರೆ. ಜೊತೆಗೆ ಶ್ರೀ ಪ್ರಸಾದ್ ಚೇರ್ಕಾಡಿ ಇವರಲ್ಲಿ ಯಕ್ಷಗಾನ ಭಾಗವತಿಕೆಯನ್ನು ಅಭ್ಯಾಸ ಮಾಡುತ್ತಿರುತ್ತಾರೆ. ಶ್ರೀಮನ್ಮನ ಸಾಧನೆಗೆ ಈಗಾಗಲೇ ಹಲವಾರು ಪ್ರಶಸ್ತಿಗಳು, ಸನ್ಮಾನಗಳು ಲಭಿಸಿವೆ. ಜ್ಞಾನಮಂದಾರ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಅಕಾಡೆಮಿ ಬೆಂಗಳೂರು ಇವರಿಂದ 2014ರಲ್ಲಿ ವಚನ ಮಂದಾರ ರಾಜ್ಯ ಪ್ರಶಸ್ತಿ, ಆಳ್ವಾ ಶಿಕ್ಷಣ ಪ್ರತಿಷ್ಠಾನದಿಂದ 2017ರಲ್ಲಿ ಆಳ್ವಾ ಶಿಕ್ಷಣ ಸಿರಿ ಸಾಧಕ ಪ್ರಶಸ್ತಿ, ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಾಸರಗೋಡು ಇವರಿಂದ 2014ರಲ್ಲಿ ನಾಡೋಜ ಕಯ್ಯಾರ ಕಿಞ್ಞಣ್ಣರೈ ಪ್ರಶಸ್ತಿ, ಕನ್ನಡ ರಕ್ಷಣಾ ವೇದಿಕೆಯಿಂದ ಕನ್ನಡ ನಾಡು ನುಡಿ ಪ್ರಶಸ್ತಿ. ಪ್ರಸ್ತುತ 2025-26ನೇ ಸಾಲಿನಲ್ಲಿ ಸಂಗೀತ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಧನಾ ಸಿರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡು ತಂದೆ, ತಾಯಿ, ಊರಿಗೆ ಹಾಗೂ ಕಾಲೇಜಿಗೆ ಕೀರ್ತಿಯನ್ನು ತಂದಿರುವ ಶ್ರೀಮನ್ಮನನ್ನು ಕಾಲೇಜಿನ ಪರವಾಗಿ ಅಭಿನಂದಿಸುತ್ತಾ, ನಿಶ್ಚಲ ಹೃದಯವೇ ನಿನಗೆ ಬಲವಾಗಲಿ, ನಿಷ್ಕಪಟ ಪರಿಶ್ರಮವೇ ನಿನಗೆ ಸದಾ ಕೀರ್ತಿ ತಂದುಕೊಡಲಿ ಎಂದು ಹಾರೈಸುತ್ತಾ, ನಿಮ್ಮ ಕಲಾ ಪಯಣವು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂಬುದು ನಮ್ಮೆಲ್ಲರ ಆಶಯ. ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತರು ಶ್ರೀಮನ್ಮನನ್ನು ಸನ್ಮಾನಿಸಿ ಅಭಿನಂದಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಎಂದರೆ ಪೋಷಣೆಯ ಮೂರ್ತಿ. ತನ್ನ ಕುಟುಂಬವನ್ನು ಮುನ್ನಡೆಸುವ ಮೂಲಕ ಹೆಣ್ಣು ಸಮಾಜವನ್ನು ಮುನ್ನಡೆಸುವವಳು. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡ ಅದೆಷ್ಟು ಸ್ತ್ರೀಯರು ನಮ್ಮೊಳಗಿದ್ದಾರೆ. ಇಂದು ತಾಯಿ ಎನ್ನುವ ಅಂತರಂಗದ ಬೆಚ್ಚಗಿನ ಭಾವಕ್ಕೆ ಸಾಕ್ಷಿಯಾದವರು, ಸಮಾಜಮುಖಿ ಕಾರ್ಯಗಳ ಮೂಲಕ ಸಮಾಜಕ್ಕೆ ಮಾದರಿಯೂ ಆದ ಸ್ನೇಹ ಬಲ್ಲಾಳ್ ಅವರು ವೇದಿಕೆಯಲ್ಲಿದ್ದು ಅವರ ಕಿರುಪರಿಚಯವನ್ನು ಮಾಡಲು ಹರ್ಷಿಸುತ್ತೇನೆ. ಬೆಳ್ತಂಗಡಿ ತಾಲೂಕಿನ ಪದ್ಮುಂಜದಲ್ಲಿ ಆದರ್ಶ ಕೃಷಿಕ ಜೈನ ಮನೆತನದಲ್ಲಿ ಹುಟ್ಟಿದ ಸ್ನೇಹ ಬಲ್ಲಾಳ್ ಇವರ ತಂದೆ ತಾಯಿ ರವಿರಾಜಭಂಗ ಮತ್ತು ಶಾರದಾ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪದ್ಮುಂಜ ಶಾಲೆಯಲ್ಲಿ ಮುಗಿಸಿ ಪ್ರೌಢಶಾಲೆ ಮತ್ತು PUC ವಿದ್ಯಾಭ್ಯಾಸವನ್ನು SDM ಕಾಲೇಜು ಉಜಿರೆಯಲ್ಲಿ ಪೂರೈಸಿರುತ್ತಾರೆ. ಶ್ರೀಮನ್ಮನ ತಾಯಿಯಾಗಿ ಕಷ್ಟ ಸುಖ ಏನೇ ಇದ್ದರೂ ಅವನ ನೆರಳಿನಂತೆ ಜೊತೆಗಿದ್ದು ಕಾಪಾಡುತ್ತಾ ಅವನ ಯಶಸ್ಸಿನ ಹಿಂದೆ ಮಹಾನ್ ಶಕ್ತಿಯಾಗಿರುವ ಶ್ರೀಮತಿ ಸ್ನೇಹ ಅವರು ಶಿಕ್ಷಣ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಪ್ರೀತಿಸುವವರು. ವಿದ್ಯಾಮಂದಿರಗಳಿಗೆ ಕೊಡುಗೆಗಳನ್ನು ನೀಡುವುದು ಅವರಿಗೆ ಅವರ ತಂದೆಯಿಂದ ಬಳುವಳಿಯಾಗಿ ಬಂದಿರುವ ಗುಣ. ಈ ವರ್ಷ ನಮ್ಮ ಕಾಲೇಜಿನ BCA ಪ್ರಯೋಗಾಲಯಕ್ಕೆ 2 ಕಂಪ್ಯೂಟರ್ಗಳನ್ನು ಹಾಗೂ ಕಾಲೇಜಿನ ಕಾರ್ಯಕ್ರಮಗಳ ಸುಗಮ ನಿರ್ವಹಣೆಗೆ ಧ್ವನಿವರ್ಧಕಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಸ್ನೇಹ ಬಲ್ಲಾಳ್ ಅವರ ಹೃದಯವಂತಿಕೆಯ ಸಮಾಜಮುಖಿ ಕಾರ್ಯಕ್ಕೆ ಕಾಲೇಜು ಸದಾ ಆಭಾರಿಯಾಗಿದೆ.
ಕಲೆ ಮತ್ತು ಸೇವೆ ಒಂದೇ ವೇದಿಕೆಯಲ್ಲಿ ಸಂಗಮವಾಗಿರುವುದು ಇಂದಿನ ಕಾರ್ಯಕ್ರಮದ ವಿಶೇಷತೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಹಾಗೂ ಆದರ್ಶಪ್ರಾಯರಾದ ಅವರ ತಾಯಿಗೆ ಗೌರವ ಸಲ್ಲಿಸುವ ಮೂಲಕ ನಮ್ಮ ವಿದ್ಯಾಸಂಸ್ಥೆ ಇಂದು ಹೆಮ್ಮೆ ಪಡುತ್ತಿದೆ. ಕಲೆಯ ಆರಾಧಕನಿಗೆ ಹಾರೈಕೆ ಹಾಗೂ ಸೇವೆಯ ಕಾರ್ಯಯೋಗಿಗೆ ನಮನ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. Thank you, ma'am. Qualifying UGC NET and KCET is a mark of true academic achievements. We are proud to honor our PG students who have cleared these prestigious exams. May I invite Mrs. Akshata Rao, lecturer in commerce, to qualifiers. A very good morning to everyone. ಶ್ರದ್ಧೆ, ಮನದಲ್ಲಿದ್ದರೆ ಶಕ್ತಿ, ಮೆದುಳಲ್ಲಿದ್ದರೆ ಯುಕ್ತಿ, ಕೆಲಸದಲ್ಲಿದ್ದರೆ ಆಸ್ತಿ, ತಂದೆ ತಾಯಿಯ ಮಾತುಗಳಲ್ಲಿದ್ದರೆ ಭಕ್ತಿ, ಭಗವಂತನಲ್ಲಿದ್ದರೆ ಮುಕ್ತಿ, ವಿದ್ಯೆಯಲ್ಲಿದ್ದರೆ ಜ್ಞಾನದಲ್ಲಿದ್ದರೆ ಇವೆಲ್ಲವೂ ಸಮೃದ್ಧಿ. ಇಂತಹ ಶ್ರದ್ಧೆಯನ್ನು ಇಟ್ಟುಕೊಂಡು ನಾಟ್ ಜಸ್ಟ್ ಕ್ಲಾಸ್ ರೂಮ್ ಎಕ್ಸಾಮಿನೇಷನ್ ಬಟ್ ಬಿಯಾಂಡ್ ದ್ಯಾಟ್ 3 of our students have cracked KCET and NET exams by their determination and hard work. Here is a small recognition from MPM family for your hard work and dedication. May I request Sri V. Sunil Kumar sir to do the honors. Srijana Chiplunkar, last year outgoing batch of MCOM for clearing KCET. I request Srijana to come over the days. She has also completed her Vidvat in Bharatanatyam. A huge round of applause for this extraordinary, remarkable talent. Next, Vijeta Kumari for clearing KCET, also a student of last year MCOM outgoing batch, presently working as lecturer in SVT College, Karkala. A huge round of applause for her too. And a very proud moment to call out this name, Sagar of final MCOM for clearing NET and admission to PhD December 2025 in his first attempt. His calmness and intelligence has really paid off. Sagar, this is a small recognition from MPM family to you. He's presently a final MCOM student. A huge round of applause for Sagar. Thank you everyone and congratulations to all. Inspiration is a light that transforms rain into rainbow. May this inspire many and may our MPM always have a rainbow above. Let this legacy continue forever. Thank you everyone. Have a blessed day. Thank you, ma'am, and congratulations to all the qualifiers. Our college had conducted INSPREX and Inter-PU College Cultural, Sports and Management Festival. We had 19 PU colleges who had participated. However, this event would not have been possible without the generous sponsors. I request our principal to felicitate them for their contribution.
ಮುಂದುವರೆದು, ಇದು ನಮ್ಮೆಲ್ಲರಿಗೂ ಅತ್ಯಂತ ಗೌರವದ ಮತ್ತು ಹೆಮ್ಮೆಯ ಕ್ಷಣ. ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯದೊಂದಿಗೆ ತಮ್ಮ ಜೀವನವನ್ನು ತೊಡಗಿಸಿಕೊಂಡು ನಿಷ್ಠೆ ಮತ್ತು ಸಮರ್ಪಣೆಯಿಂದ ಸಮಾಜದಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸಿರುವ ನಾಯಕರು ನಮ್ಮ ನಡುವೆ ಉಪಸ್ಥಿತರಿದ್ದಾರೆ. ಅವರ ನಿರಂತರ ಪರಿಶ್ರಮ ಮತ್ತು ಸೇವಾಭಾವ ನಿಜಕ್ಕೂ ನಮ್ಮೆಲ್ಲರಿಗೂ ಪ್ರೇರಣಾದಾಯಕ. ಇದೀಗ ನಮ್ಮ ಮುಖ್ಯ ಅತಿಥಿ ಗೌರವಾನ್ವಿತ ಶಾಸಕರಾದ ಶ್ರೀ ಕೆ ಸುನೀಲ್ ಕುಮಾರ್ ಇವರು ತಮ್ಮ ಅಮೂಲ್ಯವಾದ ಮಾತುಗಳಿಗಾಗಿ ನುಡಿಪೀಠವನ್ನೇರಬೇಕಾಗಿ ವಿನಂತಿಸಿ. ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಾಲೇಜಿನ ಪ್ರಾಂಶುಪಾಲರಾದಂಥ ಗೌರವಾನ್ವಿತ ಡಾಕ್ಟರ್ ಸುರೇಶ್ ರೈ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಅಧ್ಯಾಪಕರೇ, ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳೇ, ವಿದ್ಯಾರ್ಥಿ ಸ್ನೇಹಿತರೆ, ಸಂಭ್ರಮ ಅನ್ನುವಂಥ ಹೆಸರಿನಡಿನಲ್ಲಿ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೀತಾ ಇದೆ. ಕಾರ್ಕಳದ MPM ಕಾಲೇಜು ಈಗಾಗಲೇ ಪ್ರಾಂಶುಪಾಲರು ಉಲ್ಲೇಖ ಮಾಡಿದಂತೆ ಕಳೆದ ಹಲವಾರು ವರ್ಷಗಳ ಎಲ್ಲರ ನಿರಂತರವಾದಂಥ ಪ್ರಯತ್ನದ ಕಾರಣಕ್ಕೆ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಒಂದು ಉನ್ನತವಾದಂಥ ಸ್ಥಾನವನ್ನು ಈ ಕಾಲೇಜು ಇವತ್ತು ಗಳಿಸಿದೆ. ಈ ಕಾಲೇಜಿನಲ್ಲಿ ಅಭ್ಯಾಸ ಮಾಡ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಪ್ರತಿ ವರ್ಷ ಒಂದು ಒಳ್ಳೆಯ ಫಲಿತಾಂಶದೊಂದಿಗೆ ತೇರ್ಗಡೆಗೊಳ್ತಾ ಇರುವಂಥದ್ದು, ಅದರ ಹಿಂದೆ ಉಪನ್ಯಾಸಕರ ವಿಶೇಷವಾದಂಥ ಪರಿಶ್ರಮ, ಇವೆಲ್ಲವೂ ಕೂಡ ಕಾಲೇಜಿನ ಪ್ರತಿಭೆಗಳನ್ನು ಅರಳಿಸಲಿಕ್ಕೆ ಬೇಕಾದಂಥ ನಿರಂತರವಾದಂಥ ಪ್ರಯತ್ನಗಳು ಪ್ರತಿ ವರ್ಷವೂ ಕೂಡ ನಡೀತಾ ಇರುವಂಥದ್ದು ಸಂತೋಷದ ಸಂಗತಿ. ಈ ವರ್ಷ 3 ರ್ಯಾಂಕ್ಗಳು ಕಾಲೇಜಿಗೆ ಬಂದಿದೆ. ಸೃಜನಾ ಚಿಪ್ಳೋಂಕರ್, ಅನನ್ಯ ಮತ್ತು ವಿಜೇತ, ಈ 3 ಜನ ವಿದ್ಯಾರ್ಥಿಗಳಿಗೆ ನಾನು ಶಾಸಕನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ. ಅದೇ ರೀತಿ ದೈಹಿಕ ಅಂಗವಿಕಲತೆ ಇದ್ದರೂ ಕೂಡ ದೊಡ್ಡ ಸಾಧನೆಯನ್ನು ಮಾಡಿದಂಥ ಶ್ರೀಮನ್ಮ, ಈ ವಿದ್ಯಾರ್ಥಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಬೇಕು. ಇವರೆಲ್ಲರ ಸಾಧನೆಯ ಕಾರಣಕ್ಕೆ ಈ ಕಾಲೇಜು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತನ್ನ ಹೆಗ್ಗಳಿಕೆಯನ್ನು ಜಾಸ್ತಿ ಮಾಡಿಕೊಳ್ತಾ ಇದೆ. ಇನ್ನಷ್ಟು ಜನ ವಿದ್ಯಾರ್ಥಿಗಳು ಈ ಸಾಧನೆಯ ಕಡೆಗೆ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಅಪೇಕ್ಷೆ. ಸೃಜನಾ ಚಿಪ್ಳೋಂಕರ್ ಮಾತಾಡಬೇಕಾದ್ರೆ ಉಲ್ಲೇಖ ಮಾಡಿದರು, ಅವಕಾಶಗಳನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನು ಅವರು ಕೂಡ ಉಲ್ಲೇಖ ಮಾಡಿದರು. ಇಲ್ಲಿರುವಂಥ ಎಲ್ಲ ಸಾಂಸ್ಕೃತಿಕವಾದಂಥ ಚಟುವಟಿಕೆಯಲ್ಲಿ ನಿರಂತರವಾಗಿ ನಾನು ಭಾಗವಹಿಸಿದ್ದೆ, ಅದರಿಂದ ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆ ಆಗಲಿಲ್ಲ ಅಂತ. ನಾನು ಎಲ್ಲ ಕಾಲೇಜುಗಳಿಗೆ ಹೋದಾಗ ಈ ಸಂಗತಿಯನ್ನು ಉಲ್ಲೇಖ ಮಾಡ್ತೇನೆ. ವಿದ್ಯಾರ್ಥಿಗಳ ಪ್ರತಿಭೆ ಅಂತಂದಾಗ ಕೇವಲ ಪಠ್ಯಪುಸ್ತಕ ಮತ್ತು ಅಂಕಪಟ್ಟಿಗೆ ಮಾತ್ರ ಸೀಮಿತ ಆಗಬಾರ್ದು. ಉಳಿದ ಪ್ರತಿಭೆಗಳಿಗೂ ಕೂಡ ಕಾಲೇಜುಗಳಲ್ಲಿ ಒಂದು ಅವಕಾಶಗಳು ಸಿಗಬೇಕು. ಅದಕ್ಕೆ ವಿದ್ಯಾರ್ಥಿ ಸಂಘದ ವೇದಿಕೆಗಳು, ವಾರ್ಷಿಕೋತ್ಸವ, ವಿದ್ಯಾರ್ಥಿ ಸಂಘ ಇವೆಲ್ಲವೂ ಕೂಡ ಅದಕ್ಕೆ ಪೂರಕವಾದಂಥ ಬೆಂಬಲವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾನು ಎಲ್ಲ ಸಂದರ್ಭದಲ್ಲೂ ಕೂಡ ಉಲ್ಲೇಖ ಮಾಡ್ತೇನೆ. ಬಹುಶಃ ಇಲ್ಲಿಯ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಕಾಲೇಜಿನ ರಿಪೋರ್ಟನ್ನು ನೋಡಿದಾಗ ಹೇಳಿದರು, ಹೊಸ ಹೊಸ ರೀತಿಯಾದಂಥ ಆಲೋಚನೆಗಳನ್ನು ಸಾಹಿತ್ಯ ಸಂಘದಿಂದ ಹಿಡಿದು ಯಕ್ಷಗಾನದಿಂದ ಮುಂದುವರಿದು ಅಡ್ವೆಂಚರ್ಗಳನ್ನು ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ವಿದ್ಯಾರ್ಥಿಗಳು ಮಾಡಿರುವಂಥದ್ದು ಅತ್ಯಂತ ಒಳ್ಳೆಯ ಸಂಗತಿ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಭಾಳ ವರ್ಷಗಳ ಹಿಂದೆ ಹೇಳಿರುವಂಥದ್ದು, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ವಿದ್ಯಾರ್ಥಿಗಳ ಕನಸುಗಳನ್ನು ಕಾಣಬೇಕು ಅನ್ನುವಂಥ ಮಾತನ್ನು ಡಾಕ್ಟರ್ ಕಲಾಂ ಅವರು ಉಲ್ಲೇಖ ಮಾಡಿದ್ದು ನಮಗೆ ನೆನಪಿದೆ. ಆ ರೀತಿ ಯಾವ ವಿದ್ಯಾರ್ಥಿ ಕನಸುಗಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ವೋ ಮತ್ತು ಅವಕಾಶಗಳನ್ನು ಯಾವ ವಿದ್ಯಾರ್ಥಿ ಬಳಕೆಗಳನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ವೋ ಆ ಯಾವ ವಿದ್ಯಾರ್ಥಿಯೂ ಕೂಡ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಕನಸುಗಳನ್ನು ಕಾಣಬೇಕು, ಇರುವಂಥ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕು. ಬಹುಶಃ ಕನಸುಗಳನ್ನು ಬಿತ್ತಲಿಕ್ಕೆ ಬೇಕಾದಂಥ ಒಳ್ಳೆಯ ವೇದಿಕೆಯನ್ನು ಈ ಕಾಲೇಜಿನ ಸಾಂಸ್ಕೃತಿಕ ವೇದಿಕೆ ಇವತ್ತು ಕಲ್ಪಿಸಿಕೊಟ್ಟಿದೆ ಮತ್ತು ಅವಕಾಶಗಳನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ಇಲ್ಲೊಂದು ಶೈಕ್ಷಣಿಕವಾದಂಥ ವಾತಾವರಣ ಚೆನ್ನಾಗಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಕನಸು ಮತ್ತು ಅವಕಾಶಗಳನ್ನು ಬಳಸಿಕೊಂಡು
ಮುಂದುವರಿಯುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಇವತ್ತು ಮಾಡೋಣ. ಇವತ್ತು AI ಯುಗದಲ್ಲಿ ನಾವಿದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನು ಆವರಿಸ್ಕೊಳ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲಿ AI ಮುಖಾಂತರವೇ ಇನ್ನು ಬದುಕು ಅನ್ನುವಂಥ ಪ್ರಯತ್ನಗಳು ನಿರ್ಮಾಣ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಹೊಸ ಸಂಶೋಧನೆಯ ಕಡೆಗೆ, ಹೊಸ ಆವಿಷ್ಕಾರದ ಕಡೆಗೆ ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೆರೆದುಕೊಳ್ಬೇಕಾಗಿರುವಂಥದ್ದು ಇವತ್ತಿನ ಅನಿವಾರ್ಯತೆ, ಇವತ್ತಿನ ಸವಾಲು. ಆ ಹಿನ್ನೆಲೆಯಲ್ಲಿ ಇರುವಂಥ ಅವಕಾಶಗಳನ್ನು ಬಳಸಿಕೊಂಡು ಹೊಸ ಸಂಶೋಧನೆಯ ಕಡೆಗೆ, ಹೊಸ ಆವಿಷ್ಕಾರದ ಕಡೆಗೆ ವಿದ್ಯಾರ್ಥಿ ಸಮುದಾಯ ಇವತ್ತು ತೆರೆದುಕೊಳ್ಬೇಕು. ನಾವು ಇವತ್ತು ನೋಡ್ತಾ ಇದ್ದೀವಿ, ಮೊದಲೆಲ್ಲ ಯುದ್ಧಗಳು ನಡೆಯುತ್ತೆ ಅಂತಂದಾಗ ಸೈನಿಕರು ಮುಖಾಮುಖಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಿದ್ದು, ನೂರಾರು ಜನ ಸೈನಿಕರು ಆ ದೇಶದಿಂದ ಈ ದೇಶದಿಂದ ಬಲಿದಾನವನ್ನು ಮಾಡ್ತಾ ಇದ್ದನ್ನು ನೋಡ್ತಾ ಇದ್ದೀವಿ. ಈಗ ನೇರ ಯುದ್ಧಗಳು ಮುಗೀತು. ಈಗ ದ್ರೋಣ ಮುಖಾಂತರ ಯುದ್ಧಗಳು ನಡೀತಾ ಇರುವಂಥದ್ದು, ಟೆಕ್ನಾಲಜಿಯ ಮುಖಾಂತರ ಯುದ್ಧಗಳು ನಡೀತಾ ಇರುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಅಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ತಂತ್ರಜ್ಞಾನ ನಮ್ಮನ್ನು ಇಡೀ ಜಗತ್ತನ್ನು ಆವರಿಸ್ಕೊಂಡಿದೆ ಎನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇವತ್ತಿನ ತಂತ್ರಜ್ಞಾನದ ವೇಗಕ್ಕೆ ತಕ್ಕಂತೆ ನಾವು ಕೂಡ ಅದಕ್ಕೆ ತೆರೆದುಕೊಳ್ಬೇಕಾಗಿರುವಂಥದ್ದು, ಹೊಸ ಸಂಶೋಧನೆಯ ಕಡೆಗೆ ವಿದ್ಯಾರ್ಥಿ ಸಮುದಾಯ ಹೆಜ್ಜೆಯನ್ನು ಇಡಬೇಕಾಗಿರುವಂಥದ್ದು ಭಾಳ ಅಗತ್ಯ. ಆ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ. ಆ ಪ್ರಯತ್ನದ ಕಡೆಗೆ ಹೆಜ್ಜೆಯನ್ನು ಇಡ್ತಾ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋದ್ರ ಕಡೆಗೆ, ನಮ್ಮ ಬದುಕನ್ನು ಸಮಾಜದ ಕಡೆಗೆ ತಿರುಗಿಸುವಂಥದ್ರ ಕಡೆಗೆ ನಾವೆಲ್ಲರೂ ಕೂಡ ಹೆಜ್ಜೆಯನ್ನು ಇಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, 10 ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳನ್ನು ಇವತ್ತು ಗುರುತಿಸಿದ್ದಾರೆ. ನಾನು ಈ ಕಾಲೇಜಿಗೆ ಬಂದಂಥ ಎಲ್ಲ ಸಂದರ್ಭದಲ್ಲೂ ಕೂಡ ನೋಡಿದ್ದೇನೆ. ಪ್ರತಿ ವರ್ಷ 10-20 ಜನ ಸಾಧಕರನ್ನು ಗುರುತಿಸುವಂಥ ಪರಿಪಾಠವನ್ನು ಈ ಕಾಲೇಜ್ ಇಟ್ಕೊಂಡಿದೆ. ಖಂಡಿತ ಈ ಪರಂಪರೆ ಇನ್ನಷ್ಟು ಮುಂದುವರಿಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿ, ಎಲ್ಲ ಉಪನ್ಯಾಸಕರ ಅವಕಾಶಗಳನ್ನು ಬಳಸಿಕೊಂಡು ನಾವು ಇನ್ನಷ್ಟು ಸಾಧನೆಯನ್ನು ವಿದ್ಯಾರ್ಥಿಗಳು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ, ಇವತ್ತಿನ ಈ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ನಾನು ಶುಭವನ್ನು ಕೋರಿ, ಪ್ರತಿ ವರ್ಷವೂ ಕೂಡ ಈ ಸಾಧನೆಯನ್ನು ಮಾಡುವಂಥ ಸಂಖ್ಯೆ ಜಾಸ್ತಿ ಆಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಗೌರವಾನ್ವಿತರ ಸ್ಫೂರ್ತಿದಾಯಕ ಮಾತುಗಳಿಗಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. Our chief guest, Mr. Thank you, Sunil Kumar sir, for accepting our invitation. We are humbled by your precious presence. ಉದಯಿಸಿದ ಸೂರ್ಯ ಅಸ್ತವಾಗಲೇಬೇಕು, ಅರಳಿದ ಹೂ ಬಾಡಲೇಬೇಕು. ಅದೇ ರೀತಿ ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡುವ ಕ್ಷಣವಿದು. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆಗಾಗಿ ನಮ್ಮ ಸಂಸ್ಥೆಯ ಉಪನ್ಯಾಸಕಿಯಾಗಿರುವ ಶ್ರೀಮತಿ ಜ್ಯೋತಿ ಜನ್ನೆ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. Great things are done not by a single person or a single man. It is the effort of team of many. Behind the success of every event, there are silent hands of many people. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ನನ್ನ ಎಲ್ಲ ಆತ್ಮೀಯ ಬಾಂಧವರಿಗೆ ನನ್ನ ಪ್ರಣಾಮಗಳು. ಧನ್ಯವಾದ ಹೇಳುವುದು ಸಂಸ್ಕಾರದ ಗುರುತು. ಇವತ್ತು ಈ ಸುಂದರ ಸ್ಮರಣೀಯ ಕಾಲೇಜು ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲಿಕ್ಕಾಗಿ ನಾನಿವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. ಮೊದಲಿಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥವರು ಮಾನ್ಯ ಶಾಸಕರು ಶ್ರೀ ವಿ ಸುನೀಲ್ ಕುಮಾರ್, ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಕೂಡ. ನಾಯಕತ್ವ ಎಂದರೆ ಜನರನ್ನು ಮುನ್ನಡೆಸುವುದು ಮಾತ್ರ ಅಲ್ಲ, ಅವರ ಜೊತೆಗೆ ಸಾಗುವಂಥದ್ದು. ಹಾಗೆ ನಮ್ಮ ಕಾಲೇಜಿನ ಎಲ್ಲ ಸಮಸ್ಯೆಗಳಿಗೂ ಸೂಕ್ತವಾಗಿ ಸ್ಪಂದಿಸುತ್ತಾ ಎಲ್ಲ ರೀತಿಯ ಸಹಕಾರವನ್ನು ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವವರು ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಮಾನ್ಯ ಶ್ರೀ ವಿ ಸುನೀಲ್ ಕುಮಾರ್ ಅವರು. ಅವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಪ್ರಾಂಶುಪಾಲರು ಡಾಕ್ಟರ್ ಸುರೇಶ್ ರೈಕೆ. ದ ಸ್ಟ್ರೆಂತ್ ಆಫ್ ದ ಕಾಲೇಜ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ವಿಷನ್ ಆಫ್ ದ ಪ್ರಿನ್ಸಿಪಾಲ್ ಅಂತ. ಸರ್, ನಿಮ್ಮ ಮಾರ್ಗದರ್ಶನ ಪ್ರೋತ್ಸಾಹವೇ ನಮ್ಮ ಎಲ್ಲ ಯಶಸ್ಸಿನ
ಗುಟ್ಟು ಅಂತ ಹೇಳ್ತಾ ನಿಮಗೆ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವವರು ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಶ್ರೀ ರಾಜಾರಾಮ್ ನಾಯಕ್ ಅವರು. ಇನ್ಫ್ಯಾಕ್ಟ್ ನಾನು ಭುವನೇಂದ್ರ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಸೇವೆ ಸಲ್ಲಿಸ್ತಿರುವಾಗ ನನ್ನ ಸ್ಟೂಡೆಂಟ್ ಆಗಿದ್ದವರು. ಈಗ ಈ ಕಾಲೇಜಿನಲ್ಲಿ ಅವರ ಮಗಳು ನಮ್ಮ ಸ್ಟೂಡೆಂಟ್ ಆಗಿದ್ದಾರೆ. ಸರ್, ನಿಮ್ಮ ಅಮೂಲ್ಯ ಸಮಯವನ್ನು ಒಂದಷ್ಟನ್ನು ನಮಗೋಸ್ಕರ ನೀಡಿದ್ದಕ್ಕಾಗಿ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನು ವೇದಿಕೆಯಲ್ಲಿ ನಮ್ಮೊಂದಿಗಿರುವವರು IKC ಕೋಆರ್ಡಿನೇಟರ್ ಶ್ರೀ ವಿನಯ್ MS, ಡಾಕ್ಟರ್ ಚಂದ್ರಾವತಿ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್, ಶ್ರೀಮತಿ ಸೌಮ್ಯ HK ಕಲ್ಚರಲ್ ಕೋಆರ್ಡಿನೇಟರ್, ಡಾಕ್ಟರ್ ಜಯಭಾರತಿ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್. ಎಲ್ಲರ ಸಲಹೆ ಸಹಕಾರಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನು ಸ್ಟೂಡೆಂಟ್ ಲೀಡರ್ಸ್ ವೇದಿಕೆಯಲ್ಲಿರುವವರು ಲೀಡರ್ಶಿಪ್ ಇನ್ ಆ್ಯಕ್ಷನ್ ನಾಟ್ ಇನ್ ಪೊಸಿಷನ್ ಅನ್ನುವಂಥದ್ದನ್ನು ಅವರು ಇವತ್ತು ನಿರೂಪಿಸಿದ್ದಾರೆ. ಮಕ್ಕಳೇ, ನಿಮಗೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್. ಇನ್ನು ಈ ಸಭೆಯಲ್ಲಿ ಆಸೀನರಾಗಿದ್ದವರು ಟ್ರಾನ್ಸ್ಫರ್ಡ್ ಸ್ಟಾಫ್, ಇವತ್ತು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದವರು. ನಮ್ಮ ಸಂಸ್ಥೆಗೆ ಈ ಹಿಂದೆ ನೀವು ನೀಡಿದ ಎಲ್ಲ ಕೊಡುಗೆಯನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ಮುಂದೆ ಕೂಡ ನಿಮ್ಮ ಸಹಕಾರ ಸಲಹೆ ನಮಗೆ ಇರಲಿ ಅಂತ ಕೇಳ್ಕೊಳ್ತಾ, ನಮ್ಮ ಕರೆಗೆ ಒಪ್ಪಿ ಪ್ರೀತಿಯಿಂದ ಬಂದು ನಮ್ಮೊಂದಿಗೆ ಇಲ್ಲಿ ಸೇರಿಕೊಂಡಿರೋದಕ್ಕಾಗಿ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ರ್ಯಾಂಕ್ ಹೋಲ್ಡರ್ಸ್ ಬಂದಿದ್ದೀರಾ. ಈಗಾಗಲೇ ನಿಮಗೆ ನಮ್ಮ ಕಡೆಯಿಂದ ಒಂದು ಚೊಕ್ಕದಾದ ಗೌರವನ ಸಮರ್ಪಣೆ ಮಾಡಿದ್ದೇವೆ. ಅವರ ಪೇರೆಂಟ್ಸ್ ಕೂಡ ಬಂದಿದ್ದಾರೆ, ಗಮನಿಸಿದೆ ಇಲ್ಲಿ. ಕೆಲವರು ಪರಿಚಯಲ್ಲಿದ್ದರೂ ಕೂಡ ನಮ್ಮ ಪೂರ್ವ ವಿದ್ಯಾರ್ಥಿಗಳ ಪೇರೆಂಟ್ಸ್ ಅನ್ನೋದಂತೂ ನನಗೆ ಖಾತ್ರಿ ಆಯಿತು, ಅವರು ಇದ್ದೀರಾ. ಆಮೇಲೆ ಪೇರೆಂಟ್ ಅಸೋಸಿಯೇಷನಿನ ಮೆಂಬರ್ಸ್ ಬಂದಿದ್ದೀರಾ. ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿ ಪೂರ್ವ ಪ್ರಾಂಶುಪಾಲರಾದ ಶ್ರೀವರ್ಮ ಅಜರಿ ಅವರಿದ್ದಾರೆ. ಹಾಗೆ ಜೊತೆಗೆ ಇನ್ನೋರ್ವ ಸದಸ್ಯರು ಮೇಡಮ್ ಹರ್ಷಿಣಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಲ್ಮ್ನಿ ಅಸೋಸಿಯೇಷನಿನ ಮೆಂಬರ್ಸ್ ಇದ್ದಾರೆ. ಆಮೇಲೆ ಎಲ್ಲ ಇನ್ವೈಟೀಸ್, ಈ ಥರ ಎಲ್ಲ ಇನ್ವೈಟೀಸ್ಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಉಪಸ್ಥಿತಿ ಸಮಾರಂಭಕ್ಕೆ ಒಂದು ಉತ್ತಮ ಕಳೆಯನ್ನು ತಂದಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನು ನಮ್ಮ ಕಾಲೇಜಿನ ಎಲ್ಲ ಫ್ಯಾಕಲ್ಟಿ, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್, ವಾಲಂಟಿಯರ್ ಸ್ಟೂಡೆಂಟ್ಸ್, ನಿಮ್ಮ ಪರಿಶ್ರಮ ಇಲ್ಲದೆ ಬಹುಶಃ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ನಿಶ್ಶಬ್ದ ಸೇವೆಯೇ ಈ ದಿನವನ್ನು ಇಷ್ಟು ಅದ್ಭುತವಾಗಿ ಕಂಗೊಳಿಸಲಿಕ್ಕೆ ಕಾರಣವಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆಲ್ಲರಿಗೂ ಕೂಡ ಮನದಾಳದ ಧನ್ಯವಾದಗಳು. ಯಶಸ್ಸು ಅಂತಿಮ ಗುರಿಯಲ್ಲ, ಇದೊಂದು ನಿರಂತರ ಪಯಣ. ಸೊ ಈ ಯಶಸ್ಸಿನಲ್ಲಿ ಸಹಕರಿಸಿದ ನಿಮಗೆಲ್ಲರಿಗೂ ಮತ್ತು ಈ ಯಶಸ್ಸಿನ ಪಯಣ ನಿರಂತರವಾಗಿ ಸಾಗಲಿ ಎಂದು ಆಶಿಸುತ್ತಾ, ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ, ಸಭೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಇತರ ಎಲ್ಲ ಆಹ್ವಾನಿತರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ.